ಉಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರ ಬರ್ಲಿಲ್ಲ. ರೈಟ್ ಸೈಡ್ ಇದೆ, ರೈಟ್ ಸೈಡ್ ತತ್ಪರ್ಶಗಳು ನಿಮ್ಮ ಆ ಕಡೆಗೆ ಹತ್ರವ ಈಗ ಅಲ್ಲಿದೆ ನೋಡಿ. ಸರ್ ಕೇಳುತ್ತಾ ಸರ್? ಕೇಳ್ತದೆ. ಹರಿ ಓಂ. ವಂದೇ ಶಂಭುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ಹಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ. ಭವಾನಿ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸರೂಪಿಣೌ ಯಾಭ್ಯಾಂ ವಿನಾ ನ ಪಶ್ಯಂತಿ ಸಿದ್ಧಾ ಸ್ವಾಂತಸ್ಥಮೇಶ್ವರಂ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ನಾವು ಪರಮಾತ್ಮ ಕೈಯಲ್ಲಿ ವಿಷವನ್ನ ಹಿಡಿದುಕೊಂಡಂತ ಒಂದು ಸಂದರ್ಭವನ್ನ ಸ್ಮರಿಸಿಕೊಂಡು 34ನೇ ಶ್ಲೋಕಕ್ಕೆ ಬಂದಿದ್ವಿ. ಆದ್ರೂ 32 ಮತ್ತು 33ರಲ್ಲಿ ಪರಮಾತ್ಮ ಮಾಡಿದ ಲೀಲೆಯನ್ನ ನಾವು ನೆನಪಿಸಿಕೊಳ್ಬೇಕು. ಹಾಗಾಗಿ ನೀನು ಕೈಯಲ್ಲಿ ಆ ವಿಷವನ್ನ ಹಿಡ್ಕೊಂಡಿಯಲ್ಲ, ಮತ್ತೆ ಕಣ್ಣಲ್ಲಿ ಜ್ವಾಲೆಗಳನ್ನ ಹೊಮ್ಮಿಸ್ತಾ ಇದ್ದಂತ ವಿಷವನ್ನ ಕಣ್ಣಲ್ಲಿ ನೋಡಿದೆಯಲ್ಲ, ನಾಲಿಗೆ ಮೇಲೆ ಅದನ್ನ ಇಟ್ಕೊಂಡಿಯಲ್ಲ, ಕುತ್ತಿಗೆನಲ್ಲಿ ಅದನ್ನ ಧರಿಸ್ಕೊಂಡಿಯಲ್ಲ, ಅದನ್ನ ಯಾವ ರೀತಿ ನೀನು ಭಾವಿಸಿದೆ ಅಂತ ಕೇಳುವಾಗ, ಅಂದ್ರೆ ಕಣ್ಣಿಂದ ಅದನ್ನ ನೋಡಿದಾಗ, ಹಾಗೆ ಕೈಯಲ್ಲಿ ಅದನ್ನ ಹಿಡ್ಕೊಂಡಾಗ ಅದೇನು ಚೆನ್ನಾಗಿ ಪಕ್ವವಾದಂತ ನೇರಳೆ ಹಣ್ಣಾಗಿತ್ತ, ನಾಲಿಗೆ ಮೇಲೆ ಇಟ್ಕೊಂಡಾಗ ಸಿದ್ಧ ಗುಳಿಗೆನ, ಕುತ್ತಿಗೆಯಲ್ಲಿ ಇಟ್ಕೊಂಡಾಗ ಅದು ನೀಲಮಣಿನ ಅಂತ ಕೇಳಿದ ಪ್ರಸಂಗವನ್ನ ಯಾತಕ್ಕೆ ಮತ್ತೆ ನೆನಪಿಸಿಕೊಳ್ಳೋದು ಅಂತ ಹೇಳಿದ್ರೆ, ಅಲ್ಲಿ ಪರಮಾತ್ಮ ಮಾಡಿದ ಲೀಲೆ ನಿಜ. ನಾವು ಮೊದಲಿಂದ ನೋಡ್ಕೊಂಡು ಬಂದಿದ್ದೇವೆ. ಪರಮಾತ್ಮ ಲೀಲೆ ಮಾಡುವುದು ನಮಗೋಸ್ಕರ, ಅದರಲ್ಲಿ ವಿಶೇಷವಾಗಿ ಭಕ್ತರಿಗೋಸ್ಕರ. ಯಾಕೆ ಭಕ್ತರು ಈ ಪ್ರಪಂಚದ ಭಾವದಿಂದ ಮೇಲೆ ಬಂದು ಪರಮಾತ್ಮ ಭಾವದ ಕಡೆಗೆ ಸಾಗುವುದಕ್ಕೆ ಅದು ಸಹಾಯ ಮಾಡಬೇಕು, ಅದಕ್ಕೋಸ್ಕರ. ಹಾಗೆ ಅಂತ ಒಂದು ಸಂದರ್ಭನ ಇಲ್ಲಿ ತೋರಿಸ್ತಾ, ಅಂದ್ರೆ ಸಂಸಾರ ಎನ್ನುವುದರಲ್ಲಿ ಅನೇಕ ರೀತಿಯ ಬಾಧೆಗಳೆಲ್ಲ ಇದೆ. ಅದನ್ನ ಶ್ರೀ ನೃಸಿಂಹ ಕರಾವಲಂಬ ಸ್ತೋತ್ರದಲ್ಲಿ ಆಚಾರ್ಯರು ಹೇಳುವಾಗ ಏನೇನ್ ಹೇಳಿದ್ದಾರೆ? ಒಂದು ಕಾಡಾಗಿ, ಒಂದು ಬಾವಿಯಾಗಿ, ಒಂದು ಸಾಗರವಾಗಿ, ಒಂದು ವಿಷವೃಕ್ಷವಾಗಿ, ಒಂದು ಸರ್ಪವಾಗಿ, ಹೀಗೆ ಸಂಸಾರ ಎನ್ನುವುದು ದಾವಾಗ್ನಿಯಾಗಿ ಆ ರೀತಿ ಅದನ್ನ ಹೋಲಿಸುವಾಗ, ಆ ವಿಷ ಎನ್ನುವುದು ಸಂಸಾರ ಸರ್ಪ ವಿಷದಗ್ಧ ವಿನಷ್ಟ ಮೂರ್ತೇಹೆ ನಾಗಾರಿ ವಾಹನ ಅಲ್ಲಿ ಹೇಳುವಾಗ, ಆ ಸಂಸಾರ ಎನ್ನುವ ವಿಷ ಅದು ನಮ್ಮನ್ನ ಯಾವ ರೀತಿ ಬಾಧಿಸಿದ್ರೆ ಅದನ್ನ ನಾವು ಯಾವ ರೀತಿ ತಗೊಳ್ಬೇಕು. ನಾವು ಮೊನ್ನೆ ಇದರಲ್ಲಿ ಹೇಳಿಕೊಡುವಾಗ ಸಮಸ್ಯೆಯನ್ನ
ತಪಸ್ಯೆಯಾಗಿ ಪರಿವರ್ತನೆ ಮಾಡಿಕೊಳ್ಳಬೇಕು ಅನ್ನುವುದನ್ನ ತುಳಸಿಯವರ ಜೀವನದಲ್ಲಿ ನೋಡಿದ್ವಿ. ಸಮಸ್ಯಾಕೋ ತಪಸ್ಯಾ ಮೇ, ಅದನ್ನ ಪರಿವರ್ತನೆಯಾಗಿ ಮಾಡಿಕೊಳ್ಳುವಂತ ಒಂದು ಸಂದರ್ಭ. ಅದನ್ನ ಪರಮಾತ್ಮ ಇಲ್ಲಿ ತಾನು ಮಾಡಿ ತೋರಿಸ್ತಾ ಇದ್ದಾನೆ. ಈಗ ಉಕ್ಕಿ ಬರ್ತಾ ಇದೆ, ಜ್ವಾಲೆಗಳು ಹೊರಹೊಮ್ಮುತ್ತಾ ಇದೆ. ಹಾಗಿರುವಂತ ವಿಷಜ್ವಾಲೆಗಳ ತಾಪ ತಡೆಯಕ್ಕಾಗುತ್ತಾ ಇಲ್ಲ. ಆದ್ರೆ ಅದನ್ನ ಕಣ್ಣಿಂದ ನೋಡಿದ್ ಹೇಗೆ? ಒಬ್ಬ ಸೂರ್ಯನನ್ನೇ ಕಣ್ಣಿಂದ ನೋಡಕ್ಕಾಗಲ್ಲ. ಒಂದು ನಿಮಿಷ, ಅದು ಉದಯಿಸ್ತಾ ಇರೋ ಸೂರ್ಯ, ಇನ್ನು ಮೇಲೆ ಬಂದಿರೋ ಸೂರ್ಯ ಬಿಡಿ. ಒಂದು ಕಾಲದಲ್ಲಿ ಉದಯಿಸುವ ಸೂರ್ಯನನ್ನ ನೋಡುವುದು ಒಂದು ಆಹ್ನಿಕವಾಗಿತ್ತು. ಹಾಗೆ ಅದನ್ನ ಒಂದು ಕ್ಷಣ ದಿಟ್ಟಿಸಿ ನೋಡಿದ್ರೆ, ಕಣ್ಣು ಹೀಗೆ ತಿರುಗಿಸಿದ್ರೆ ಕತ್ಲೆ ಆಗತ್ತೆ. ಅಂಥ ಒಂದು ಇರುವಾಗ ತೀವ್ರವಾದ ಜ್ವಾಲೆಗಳನ್ನ ಹೊರಹೊಮ್ಮಿಸ್ತಾ ಇರುವ ಅದನ್ನ ನೋಡಿದ್ ಹೇಗೆ, ಹಿಡ್ಕೊಂಡಿದ್ ಹೇಗೆ, ಇದಕ್ಕಿಂತ ದೊಡ್ಡ ಇನ್ನೇನು ಉಪಕಾರ ಮಾಡಬೇಕು ಅನ್ನುವಂಥ ಒಂದು ವಿಷಯ ಹೇಳುವಾಗ ಶಂಭೋ ಮಹಾತ್ಮನ್ ಅಂತ ಹೇಳ್ತಾ, ಆ ಪರಮಾತ್ಮನ ಆ ಶಂಭು ಎನ್ನುವ ಶಬ್ದ, ಮಹಾತ್ಮ ಎನ್ನುವ ಶಬ್ದದಲ್ಲಿ ಎಲ್ಲ ತತ್ವವನ್ನ ಅಡಗಿಸಿಟ್ಟಿದ್ದಾರೆ. ನಮ್ಮ ಪ್ರಾಪಂಚಿಕವಾದ ಜೀವನ ಕೂಡ ಮತ್ತೊಬ್ಬರಿಂದ ಏನನ್ನೂ ನಿರೀಕ್ಷಿಸದೆ, ಮತ್ತೊಬ್ಬರಿಗೆ ಹಿತವಾಗುವಂತೆ, ಮತ್ತೊಬ್ಬರ ಸುಖಕ್ಕೆ ನಮ್ಮನ್ನೇ ನಾವು ಕೊಟ್ಟುಕೊಳ್ಳುವಂತ ಬದುಕು ನಮ್ದಾಗಬೇಕು. ಆದ್ರಿಂದಲೇ ಪರಮಾತ್ಮ ಏನು ಮಾಡಿದ, ಹೊರಗಡೆ ನೋಡಿದ ಎಲ್ಲರೂ ಕಂಗೆಟ್ಟು ಓಡ್ತಾ ಇದ್ದಾರೆ. ಆದ್ರಿಂದಲೇ ಮೊದಲು ಅವರಿಗೆ ಸಹಾಯ ಮಾಡಬೇಕು ಅಂತ ಹೋದ, ಕೈಯಲ್ಲಿ ತಗೊಂಡ, ಬಾಯಿಗೂ ಹಾಕೊಂಡ್ಬಿಟ್ಟ. ಕುತ್ತಿಗೆಗೆ ಬಂದಾಗ ನೆನಪಾಯ್ತು, ಅರೇ ಉದರದೊಳಗೆ 14 ಲೋಕಗಳಿದೆಯಲ್ಲ, ಆ ಲೋಕಗಳೆಲ್ಲ ಭಸ್ಮ ಆಗ್ಬಿಡುತ್ತಲ್ಲ. ಆದ್ರಿಂದ ಅಲ್ಲೇ ಹಿಡ್ಕೊಂಡ. ಅಲ್ಲೇ ತಡೆ ಹಿಡಿದಾಗ ಆ ಜ್ವಾಲೆಯ ತಾಪ ಎಷ್ಟಿರ್ಬೋದು. ಆದ್ರಿಂದ ನಮ್ಮಲ್ಲಿ ಸುಭಾಷಿತ ಹೇಳುತ್ತೆ, ಏತೇ ಸತ್ಪುರುಷಾಹ ಪರಾರ್ಥ ಘಟಕಾಹ ಸ್ವಾರ್ಥಾನ್ ಪರಿತ್ಯಜ್ಯ. ತನ್ನ ಕುರಿತು ಚಿಂತೆ ಇಲ್ಲ, ತನ್ನ ದೇಹದ ಕುರಿತು ಚಿಂತೆ ಇಲ್ಲ. ಆದ್ರಿಂದ ಅಲ್ಲಿ ಶಂಭು ಎನ್ನುವ ಶಬ್ದ ಇದೆ. ಲೋಕಕ್ಕೆ ಒಳಿತು ಮಾಡಬೇಕು, ಲೋಕಕ್ಕೆ ಒಳಿತು ಮಾಡಬೇಕು, ಲೋಕಕ್ಕೆ ಒಳಿತು ಮಾಡ್ಬೇಕು, ಅಷ್ಟೇ ಧ್ಯೇಯ, ಅದೇ ಚಿಂತನೆ. ಆದ್ರಿಂದ ಅವನಿಗೆ ನನಗೆ ವಿಷ ಏನೋ ಮಾಡುತ್ತೆ ಅನ್ನುವಂಥ ಬಾಧೆ ಇಲ್ಲ. ಇದನ್ನ ನಾವು ಒಂದು ತತ್ವವಾಗಿ ತಗೊಂಡು ಬದುಕನ್ನ ದಾಟಿ ಹೋಗುವುದಕ್ಕೆ ಆಚಾರ್ಯರು ಇದು ನಮಗೆ ಕೊಡ್ತಾ ಇರೋದು. ಯಾವ ರೀತಿ ಇದನ್ನ ನಾವು ನೋಡ್ಬೇಕು, ಯಾವ ರೀತಿ ಇದನ್ನ ಅನುಸರಿಸೋದಕ್ಕೆ ನಾವು ಮಾರ್ಗವಾಗಿ ಭಾವಿಸಿಕೊಳ್ಬೇಕು ಅಂದಾಗ, ಈ ರೀತಿಯಾದ ನಡೆ ಇದ್ದಾಗ, ಯಾವ ರೀತಿ ಪರಕ್ಕೋಸ್ಕರ ನಮ್ಮ ಸ್ವಾರ್ಥವನ್ನ ಪರಿಗಣಿಸದ ನಡೆ ಇದ್ದಾಗ ಮಹಾತ್ಮನಾಗುವುದಕ್ಕೆ ಸಾಧ್ಯ ಆಗತ್ತೆ ಅನ್ನುವ ಒಂದು ಅಂಶ ಆದ್ರೆ, ಮಹಾತ್ಮ ಯಾಕಾಗ್ಬೇಕ್ರಿ, ನಮ್ ಪಾಡಿಗೆ ನಾವಿರ್ತೀವಿ ಅನ್ನುವುದು ಬೇರೆ. ಆದ್ರೆ ಹಿಂದೆ ನಮ್ಮ ಹಿಂದಿನ ತಲೆಮಾರಿನವರು ಆ ರೀತಿ ಬದುಕಲಿಲ್ಲ. ಲೋಕಕ್ಕೆ ಭಾರವಾಗದಂತೆ ಪ್ರಕೃತಿ, ಪರಮಾತ್ಮ ಸೃಷ್ಟಿಸಿರುವಂತ ಪಂಚಭೂತಾತ್ಮಕವಾದ ಪ್ರಕೃತಿಗೆ ಯಾವ ರೀತಿಯಾದ ನೋವಾಗದಂತೆ ಬದುಕಬೇಕು ಅಂತ ಭಾವಿಸಿದವರು. ಅದಕ್ಕಾಗಿಯೇ ನಿಯಮಗಳನ್ನ ಹೇಳಿದವರು. ಅನ್ನನ್ನ ಪರಿಚಕ್ಷಿತ ಅನ್ನನ್ನ ನಿಂದ್ಯಾತ್ ತದ್ವ್ರತಂ. ಅನ್ನವನ್ನ ನಿಂದಿಸಬಾರದು, ಅನ್ನವನ್ನ ಬಿಸಾಕಬಾರದು, ನೀರಿನಲ್ಲಿ ಎಂಜಲು ಉಗುಳಬಾರದು, ನೀರಿನಲ್ಲಿ ಸೋಪ್ ಹಚ್ಚಿದ ಅಂದ್ರೆ ನದಿ ನೀರುಗಳ ಸ್ನಾನ ಮಾಡಬಾರದು. ಈ ನಿಯಮಗಳನ್ನೆಲ್ಲ ಹಾಡಿದ್ದು ಯಾವ ಉದ್ದೇಶದಿಂದ? ಪ್ರಾಕೃತಿಕವಾದ ಒಂದು, ಇವತ್ತು ಏನು ಇಕೋ ಅಂತ ಹೇಳ್ಕೊಂಡು ಬರ್ತಾರಲ್ಲ, ಆ ಪ್ರಾಕೃತಿಕವಾದ ವಾತಾವರಣಕ್ಕೆ ಅನುಕೂಲಕರವಾದಂತ ಒಂದು ಬದುಕು ನಮ್ಮದಾಗಿದ್ರೆ, ಪ್ರಕೃತಿಯನ್ನ ನಾವು ಸಂರಕ್ಷಿಸಿದರೆ ಪ್ರಕೃತಿ ನಮ್ಮನ್ನು ಸಂರಕ್ಷಿಸುತ್ತೆ. ಆ ಕಾರಣಕ್ಕಾಗಿ ಯಾವ ರೀತಿ ನಮ್ಮ ಚಿಂತನೆ ಇರಬೇಕು, ಯಾವ ರೀತಿ ನಮ್ಮ ಬದುಕಿರಬೇಕು ಅನ್ನುವುದನ್ನ ತೋರಿಸುವುದು ಒಂದು ಉದ್ದೇಶ. ಇನ್ನೊಂದು ಉದ್ದೇಶ ಏನು? ಇಲ್ಲಿ ಪಶುಪತೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಯಾರನ್ನ ಪಶು ಅಂತ ಕರೆದಿದ್ದಾರೆ ಅದು ನಾವು ನೋಡಿದ್ವಿ. ಯಾರು ಪಶು? ಬ್ರಹ್ಮನಿಂದ ಹಿಡಿದು ಎಲ್ಲರೂ ಕೂಡ ಪಶು. ಅಂದ್ರೆ ಸತ್ವರಜಸ್ತಮೋ ಎಂಬ ಗುಣಗಳಿಂದ, ಗುಣ ಅಂದ್ರೆ ಹಗ್ಗ, ಆ ಹಗ್ಗದಿಂದ ಕಟ್ಟಿ ಹಾಕಲ್ಪಟ್ಟಿರುವವರೆಲ್ಲರೂ ಪಶುಗಳಾಗಿದ್ದಾಗ ಎಲ್ಲರ ಸಂರಕ್ಷಣೆಯ ಜವಾಬ್ದಾರಿ ಶಂಭುವಿನದು. ಆದ್ರೆ ಅದಕ್ಕೆ ಆ ಶಂಭು ಮಹಾತ್ಮನದು. ಅದಕ್ಕೆ ಅವನು ಪಶುಪತಿ ಅಥವಾ ಪಶುಪತಿ ಶಂಭು, ಆದ್ರಿಂದ ಮಹಾತ್ಮ. ಈ ಶಬ್ದಗಳನ್ನ ನಾವು ಗಮನಿಸಿಕೊಂಡು ಅದರಂತೆ ನಮ್ಮೆಲ್ಲರಿಗೂ ಕೂಡ ಪರಮಧ್ಯೇಯ ಯಾವುದು?
ಇವನು ಎಲ್ಲರಿಗೆ ಒಳಿತನ್ನು ಮಾಡುವುದು ಶಂ. ಆದ್ರಿಂದ ಇವನಿಗೆ ಅದೇ ಧ್ಯೇಯ. ಅದಕ್ಕಾಗಿ ಅವನು ತನ್ನನ್ನೇ ತಾನು ಕೊಟ್ಟುಕೊಂಡ. ಅದೇ ರೀತಿಯಲ್ಲಿ ನಾವು ನಮ್ಮ ಧ್ಯೇಯದ ಕಡೆಗೆ ಸಾಗಬೇಕು. ನಮ್ಮ ಧ್ಯೇಯ ಏನಪ್ಪಾ ಅಂತ ಕೇಳಿದ್ರೆ ಇಹಚೇದವೇದೀತ್ ಅಥ ಸತ್ಯಮಸ್ತಿ. ಆದ್ರಿಂದ ಭಗವಂತನನ್ನ ಕಾಣುವುದೇ ಅದು ನಮ್ಮ ಪರಮಧ್ಯೇಯ. ಆ ಪರಮಧ್ಯೇಯವನ್ನ ಹೊಂದುವುದಕ್ಕೆ ನಾವು ಹೊರಟಾಗ, ಪರಮಧ್ಯೇಯವನ್ನ ಹೊಂದುವುದಕ್ಕೆ ಹೊರಟಾಗ ಇಲ್ಲಿ ಬಂದಂತೆ ಕೈಗೆ ನೋಡಿದ, ಹಿಡಿದ, ಮೊದಲು ನೋಡಿದ, ಹಿಡಿದ, ಹಾಕೊಂಡ, ಆಗ ಅವನಿಗೆ ಗೊತ್ತಾಯ್ತು ಅರೇ ವಿಪತ್ತು. ಆ ಎಲ್ಲ ರೀತಿಯ ವಿಪತ್ತುಗಳನ್ನ ಒದಗಿಸೋದು ದೇವತೆನೆ. ಯಾವಾಗ ಇವನಿಗೆ ಏನು ಗುರಿ ಇದೆ ಶಿವನಿಗೆ? ಎಲ್ಲರಿಗೆ ಒಳಿತು ಮಾಡಬೇಕು, ಎಲ್ಲರಿಗೆ ಒಳಿತು ಮಾಡಬೇಕು ಅನ್ನೋ ಧ್ಯೇಯ ಇದೆ. ಆ ಧ್ಯೇಯದಲ್ಲಿ ಬಂದ ವಿಪತ್ತು ಯಾವುದಾಗಿತ್ತು? ವಿಷ ಎಂಬುದಾಗಿತ್ತು. ಹಾಗೆ ಅಮೃತ ಪಡೆಯೋದು ಧ್ಯೇಯ, ಮಧ್ಯದಲ್ಲಿ ಬಂದ ವಿಪತ್ತು. ಅದನ್ನ ದಾಟಿಸೋದಕ್ಕೆ ಏನು ಬೇಕಪ್ಪ ಅಂದ್ರೆ ಪರಮಾತ್ಮನೇ ಬೇಕು. ಬೇರೆ ಇನ್ನು ಯಾರನ್ನೋ ಯಾವುದನ್ನೋ ನಾವು ಆಶ್ರಯಿಸಿದರೆ ಆ ಲಾಭ ದೊರಕಲ್ಲ. ಇದು ನಾನು ನನ್ನ ಕಲ್ಪನೆಯಿಂದ ಹೇಳ್ತಾ ಇರುವಂಥದ್ದಲ್ಲ, ಉಪನಿಷತ್ತುಗಳಲ್ಲಿ ಈ ಮಾತು ಬರುತ್ತೆ. ಆದ್ರಿಂದಲೇ ಮಾಂಡೂಕ್ಯ ಇದರಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳುವಾಗ ಯ ಏವಂ ವೇದ ಅಹಂ ಬ್ರಹ್ಮಾಸ್ಮೀತಿ, ಯಾರು ಈ ಒಂದು ಸಾಧನೆಯಲ್ಲಿ ಹೊರಟಿದ್ದಾನೆ, ಈ ವಿಶ್ವಾಂಡ ಬ್ರಹ್ಮಾಂಡ ಎಲ್ಲ ಪರಾತ್ಪರ ವಸ್ತುವಿಗೆ ಸೇರಿದ್ದು ಎನ್ನುವ ಅರಿವನ್ನ ತಿಳಿದುಕೊಳ್ಳುವುದಕ್ಕೆ ಹೊರಟಿದ್ದಾನೆ. ಆ ಅರಿವನ್ನ ತಿಳಿಯುವ ದಾರಿಯಲ್ಲಿ ಸಾಗುತ್ತಾ ಸಾರ್ಥಕತೆಯನ್ನ ಪಡೀತಾ ಇದ್ದಾನೆ. ಇದಗಂ ಸರ್ವಂ ಬ್ರಹ್ಮ ಭವತಿ, ಯಾರಿಗೆ ಈ ಎಲ್ಲವೂ ಬ್ರಹ್ಮವಾಗಿದೆಯೋ, ಯಾರು ನಾನು ಬ್ರಹ್ಮ ಅಂತ ತಿಳ್ಕೊಂಡಿದ್ದಾನೋ ಅವನಿಗೆ ನ ದೇವಾಶ್ಚ ನ ಭೂತ್ಯ ಈಶತೆ, ಅವರಿಗೆ ದೇವತೆಗಳು ಮುಂದುವರಿಯುವಲ್ಲಿ ಅನೇಕ ರೀತಿಯ ಅಡಚಣೆಗಳು ಏನು ಬರುತ್ತೆ ಅವುಗಳನ್ನ ಉಂಟು ಮಾಡಲು ಸಮರ್ಥರಾಗುವುದಿಲ್ಲ. ಅದನ್ನ ಇಲ್ಲಿ ನಾವು ಮೊದಲನೇ ಅಂಶ ನೋಡ್ತಾ ಇರೋದು. ಆದ್ರಿಂದ ಯಥಾಹ ವೈ ಅಲ್ಲಿ ಹೇಳುವಾಗ ಬಹವಹ ಪಶವಃ ಮನುಷ್ಯಂ ಭುಂಜುಹು, ಇದೆಲ್ಲ ಬೃಹದಾರಣ್ಯಕದ ಮಾತು. ಹೇಗೆ ಅನೇಕ ಪಶುಗಳಿದೆ, ಅನೇಕ ಪಶುಗಳು ಒಬ್ಬ ವ್ಯಕ್ತಿಯನ್ನ ಸೇವಿಸುತ್ತೆ. ಅಂದ್ರೆ ಹಸು ಅಂತ ಇಟ್ಕೊಳ್ಳೋಣ, ಹಸು ಹಾಲು ಕೊಡುತ್ತೆ, ಹಸು ತಾನು ಸಗಣಿ ಮುಂತಾದವುಗಳಿಂದ ಅವನಿಗೆ ಬೇಕಾದ ಉಪಕಾರಕಗಳನ್ನ ಮಾಡುತ್ತೆ, ಬೆಣ್ಣೆ ತುಪ್ಪ ಎಲ್ಲ ರೀತಿ ಮಾಡುತ್ತಲ್ವಾ. ಅನೇಕ ಇದ್ದಾಗ ಅದು ಎಲ್ಲ ರೀತಿಯ ಸಹಾಯವನ್ನ ಮಾಡ್ತಾ ಇರುತ್ತೆ. ಅದರಲ್ಲಿ ಒಂದು ಲೋಪ ಉಂಟಾದರೆ ಅವನಿಗದು ದೊಡ್ಡದು ಅಂತ ಅನ್ನಿಸ್ತೇ ಇರಬಹುದು. ಆದರೆ ಅದೇ ಲೋಪ ಯಾವಾಗ ಸಾಮೂಹಿಕವಾಗಿ ಆದಾಗ ಅದು ತೊಂದರೆಯೇ ಆಗತ್ತೆ. ಆಗ ಅವನಿಗೆ ನಷ್ಟ, ಆಗ ಆದ ನಷ್ಟಕ್ಕೆ ಅವನು ನೋಯ್ತಾನೆ. ಅದನ್ನ ಮಾಡುವವರು ಯಾರು? ದೇವತೆಗಳು. ಅಂದ್ರೆ ಲೋಕದ ಸುಖ ಭೋಗಗಳನ್ನ ಅನುಭವಿಸ್ತಾ ತನ್ನ ಗುರಿಯಾದಂತಹ ಪರಾತ್ಪರ ವಸ್ತುವನ್ನ ಮರೆಯುವುದಕ್ಕೆ ಬೇಕಾದ ಅಡಚಣೆಗಳನ್ನ ತಂದೊಡ್ಡಿದರೆ ಪುರುಷೋ ದೇವಾನ್ ಭುನಕ್ತಿ. ಆದ್ರಿಂದ ತಸ್ಮಿನ್ನೇವ ಪಶವಾದಿ ಇಯಂ, ಇದೆಲ್ಲವೂ ಕೂಡ ಅಪ್ರಿಯಂ ಭವತಿ ಕಿಮು ಬಹುಶು, ಅಂದ್ರೆ ಇವೆಲ್ಲವೂ ಅಪ್ರಿಯವಾಗುವಂತೆ ಮಾಡಿ, ಪ್ರಿಯವಾದದ್ದು ಯಾವುದಾಗಬೇಕು? ಆ ಪರಾತ್ಪರ ವಸ್ತು ಎಂಬುದೊಂದೇ ಪ್ರಿಯವಾಗಬೇಕು. ಆ ರೀತಿಯಾಗಿ ಸಾಗುತ್ತಾ ಇರುವಾಗ ಅದನ್ನೇ ಬೃಹದಾರಣ್ಯಕದಲ್ಲೇ ಯಾಜ್ಞವಲ್ಕ್ಯರು ಹೇಳೋದು ಏನಂತ? ಆತ್ಮಕ್ಕೆ ಪ್ರಿಯ, ಆತ್ಮಕ್ಕೆ ಪ್ರಿಯ. ಇಲ್ಲಿ ಬೇರೆ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಯದೇತಂ ಮನುಷ್ಯಾಹ ವಿದ್ಯುಹು, ಮನುಷ್ಯರು ಈ ಭೋಗಗಳನ್ನ ತಮಗೆ ಸಾಧನ ಅಂತ ಭಾವಿಸಿಕೊಂಡಿದ್ದಾಗ ದೇವತೆಗಳು ಅಡಚಣೆಗಳನ್ನ ಉಂಟು ಮಾಡ್ತಾರೆ. ತಮ್ಮ ಧ್ಯೇಯ ಪರಾತ್ಪರ ವಸ್ತು ಎಂಬುದನ್ನ ಭಾವಿಸಿಕೊಂಡು ಆ ದಾರಿಯಲ್ಲಿ ಸಾಗುವಾಗಲೂ ಅಡಚಣೆಗಳನ್ನ ಉಂಟು ಮಾಡ್ತಾರೆ. ಆದರೆ ಪರಮಾತ್ಮ ಎನ್ನುವವನನ್ನ ನಾವು ಬಲವಾಗಿ ಹಿಡಿದಿದ್ದಾಗ, ಹೇಗೆ ಶಿವ ತೋರಿಸಿದ್ದೇನೋ, ಬಂದ್ಬಿಟ್ಟ, ನೋಡಿದ ಜ್ವಾಲೆಯನ್ನ, ಓಡ್ತಾ ಇರೋರ್ನ ನೋಡ್ದ, ಬಂದ, ಜ್ವಾಲೆಯನ್ನ ನೋಡ್ದ, ಭಯ ಆಗತ್ತೆ ತಾನೆ, ಹಿಂಜರಿಬೇಕು. ಅದನ್ನೇ ಇಲ್ಲಿ ಅನೇಕ ರೀತಿ ಎನ್ನುವ ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ, ಪಶವಃ ಅನೇಕಾಹ ಅನ್ನುವ ಹಿನ್ನೆಲೆಯಲ್ಲಿ. ಆಮೇಲೆ ನೋಡ್ದ, ಕೈಗೆ ತಗೊಂಡ, ಕೊನೆ ಪಕ್ಷ ಓಡ್ತಾ ಇರೋರು ನಿಂತುಕೊಳ್ಳಿ ಅಂತ
ಆ ಜ್ವಾಲೆಯನ್ನ ಕೈಗೆ ತಗೊಂಡ. ಹಾಗೆ ಮಾಡಿದ ಮೇಲೆ ತಾನು ಬಾಯಿಗೆ ಹಾಕಿಕೊಂಡಾಗ ಅವನಿಗೆ ಬರ್ತಾ ಇರುವಂತ ವಿಪತ್ತು ಗೊತ್ತಾಯ್ತಲ್ಲ, ಅದಕ್ಕೋಸ್ಕರ ಏನ್ ಮಾಡ್ದ, ಅದನ್ನೂ ಸಹಿಸ್ಕೊಂಡ್ಬಿಟ್ಟ. ಹಾಗೆ ಪ್ರಪಂಚದಲ್ಲಿರುವಂತಹ ಭೋಗ ಭಾಗ್ಯಾದಿಗಳ ಕಡೆಗೆ ಇಂದ್ರಿಯಾದಿ ಪಶುಗಳು ಓಡ್ತಾ ಇದ್ರೆ, ಇಂದ್ರಿಯಾದಿ ಪಶುಗಳ ಓಟ ಆ ಕಡೆಗಿದ್ರೆ ನನ್ನ ಗುರಿ ಪರಮುಖದ ಓಟ ಅಲ್ಲ, ಭಗವತ್ ಪ್ರಾಪ್ತಿ ರೂಪ ಫಲವೇ ನನ್ನದು. ಈ ಇಂದ್ರಿಯಗಳನ್ನ ನಾನು ಗಮನಿಸಬಾರದು, ಇದೆಲ್ಲವನ್ನ ಪಕ್ಕಕ್ಕೆ ತಳ್ತಾ ಇರ್ಬೇಕು. ಕೃಷ್ಣ ಹೇಳುವಂತೆ ತಾನ್ ತಿತಿಕ್ಷಸ್ವ ಎನ್ನುವಂತ ಒಂದು ತತ್ವವನ್ನ, ಹೇಗೆ ಶಿವ ಎಲ್ಲವನ್ನ ಸಹಿಸಿಕೊಂಡ, ಯಾರಿಗೋಸ್ಕರ ಸಹಿಸ್ಕೊಂಡ, ಅವನಿಗೆ ಕಿರೀಟ ಇಡ್ತಾರೆ ಅಂತ ಸಹಿಸ್ಕೊಂಡ, ಅವನಿಗೆ ಸನ್ಮಾನಗಳನ್ನ ಮಾಡ್ತಾರೆ ಅಂತ ಸಹಿಸ್ಕೊಂಡ? ಇಲ್ಲ. ಅವನ ಗುಣ ಏನು? ಶಂಭು. ಅವನ ಸ್ವಭಾವ ಏನು? ಮಹಾತ್ಮ. ಅವನ ಶಕ್ತಿ ಏನು? ಪಶುಪತಿ. ಆ ರೀತಿಯಲ್ಲಿ ಪ್ರತಿಯೊಂದು ಜೀವವೂ ಕೂಡ ತನ್ನ ಗುರಿಯಾದಂತ ಆ ಪಶುಪತಿಯನ್ನ, ಶಂಭುವನ್ನ ಹೊಂದುವುದಕ್ಕೆ ಈ ಭೌತಿಕವಾದ ಎಲ್ಲವನ್ನ ಸಹಿಸ್ಕೊಳ್ತಾ ಆ ಕೊನೆಗೆ ಅದೇ ಕರಾಳವಾದಂತ ವಿಷವನ್ನ, ಎಲ್ಲರೂ ಹೇಳ್ತಾರೆ ನಾವು ನೀಲಕಂಠರಾಗಬೇಕು, ಸಂಸಾರಿಗಳು ವಿಷಕಂಠರಾಗಬೇಕು ಅಂದ್ರೆ ಏನೇನೋ ಇರುತ್ತೆ ವಿಚಾರಗಳು, ಇಲ್ಲೇ ಹಿಡಿದಿಡ್ಬೇಕು, ಹೊರಗೆ ಬಿಡಬಾರ್ದು, ಒಳಗೂ ಹಾಕೋಬಾರ್ದು. ಒಳಗ್ ಹಾಕೊಂಡ್ರೆ ಚಿಂತೆಯಾಗಿ ಅದು ನಮ್ಮನ್ನ ಬಾಧಿಸುತ್ತೆ, ಹೊರಗೆ ಬಿಟ್ರೆ ಅವ್ರಿವರ ನಿಂದೆಗೆ ಅಥವಾ ಬೇರೆ ಬೇರೆದಕ್ಕೆ ಗುರಿಯಾಗಬೇಕಾಗತ್ತೆ. ಆ ರೀತಿಯಲ್ಲಿ ತಾನು ನೀಲಕಂಠನಾಗಿ ಕುತ್ತಿಗೆಯಲ್ಲಿ ಮಣಿಯನ್ನ ಧರಿಸಿದೆ ನಮಗೆ ಆದರ್ಶವನ್ನ ತೋರಿಸ್ತಾ ಇದ್ದಾನೆ ಅನ್ನುವ ತತ್ವವನ್ನ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಏನು ಪ್ರತಿಪಾದನೆ ಮಾಡಿದ್ದಾರೆ, ಆ ಒಂದು ವಿಚಾರವನ್ನ ಆಚಾರ್ಯರು ನಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಅನ್ನುವುದನ್ನ ಪರಿಭಾವಿಸಿಕೊಂಡು, ಇದು ಆಗಿತ್ತು 33ನೇ ಶ್ಲೋಕನು ಹೇಳಿದ್ದೆ. ಆದ್ರೆ ಇನ್ನೊಂದು ಸಲ ನೆನಪು ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ನಾಲಂ ವಾ ಸಕೃದೇವ ದೇವ ಭವತಃ ಸೇವಾ ನತಿರ್ವಾನುತಿಃ ಪೂಜಾ ವಾ ಸ್ಮರಣಂ ಕಥಾ ಶ್ರವಣಮಪ್ಯಾಲೋಕನಂ ಮಾದೃಶಾಂ ಸ್ವಾಮಿನ್ ಅಸ್ಥಿರ ದೇವತಾನುಸರಣಾಯಾಸೇನ ಕಿಲ್ ಲಭ್ಯತೆ ಕಾವಾ ಮುಕ್ತಿರಿತಃ ಕುತೋ ಭವತಿ ಚೇತ್ ಕಿಂ ಪ್ರಾರ್ಥನೀಯಂತದಾ. ಏನ್ ಹೇಳಿದ್ರು ಅಲ್ಲಿ? ಪರಮಾತ್ಮ ನಿನಗೆ ಒಂದು ಸಲ ನಾನು ತಲೆಬಾಗೋದು, ಒಂದು ಸಲ ಸ್ತೋತ್ರ ಹೇಳೋದು, ಒಂದು ಸಲ ಪೂಜೆ ಮಾಡೋದು, ಒಂದು ಸಲ ಕಥೆಯನ್ನ ಕೇಳೋದು, ಒಂದು ಸಲ ನಿನ್ನ ದಿವ್ಯ ಮಂಗಳ ವಿಗ್ರಹವನ್ನ ನೋಡೋದು, ಇಷ್ಟು ಸಾಲದ? ನಾಲಂವಾ ಇಷ್ಟು ಸಾಲದ? ಯಾಕೆ ಅಂದ್ರೆ ನಮಗೆ ಈ ಅಸ್ಥಿರವಾದ ದೇವತೆಗಳನ್ನ ಅನುಸರಿಸಿ ಅಸ್ಥಿರವಾದ ದೇವತೆಗಳು ಯಾರು? ಈ ಇಂದ್ರಿಯಗಳಲ್ಲಿ ಕೂತಿದಾರಲ್ಲ, ಇಲ್ಲಿ ಇಂದ್ರನಿದ್ದಾನೆ, ಇಲ್ಲಿ ಚಂದ್ರ ಸೂರ್ಯರಿದ್ದಾರೆ, ಇಲ್ಲಿ ದಿಗ್ದೇವತೆಗಳಿದ್ದಾರೆ, ಇಲ್ಲಿ ಅಶ್ವಿನಿ ಇದ್ದಾರೆ, ಇಲ್ಲಿ ಅಗ್ನಿ, ಈ ರೀತಿ ಮೊದಲಿಂದ ನೋಡಿ ಬಂದಿದೀವಲ್ಲ, ಇವರನ್ನೆಲ್ಲ ಅನುಸರಿಸಿ ಸಾಕಾಯ್ತು. ಇವರು ಯಾರೂ ಕೂಡ ನಮಗೆ ಸುಖ ಕೊಡವರಲ್ಲ, ಆಯ್ತಪ್ಪ ತೃಪ್ತಿ ಆಯ್ತು ಅನ್ನುವವರಲ್ಲ. ಆದ್ರಿಂದ ಬರೀ ಆಯಾಸ ಅಷ್ಟೇ. ಇವರನ್ನ ಅನುಸರಿಸಿದ್ರಿಂದ ಆಯಾಸ ಆಯ್ತೆ ಹೊರತು ತೃಪ್ತಿ ಎಂಬುದು ಆಗಲಿಲ್ಲ. ಆದ್ರಿಂದ ಇವುಗಳಿಂದ ಬಿಡುಗಡೆ ಹೇಗೆ? ಕಾವಾ ಮುಕ್ತಿ ಇತಃ, ಈ ದೇವತೆಗಳಿಂದ ಬಿಡುಗಡೆ ಹೇಗೆ? ಅದಕ್ಕೋಸ್ಕರ ನಿನ್ನನ್ನ ಕೇಳೋದೇನಪ್ಪಾ ಅಂದ್ರೆ, ನಿನ್ನನ್ನ ಬೇಡೋದು ಆಗ ಒಂದೇ, ಈ ಎಲ್ಲದರಿಂದ ಬಿಡುಗಡೆಗೆ ನಿನಗೊಂದು ನಮಸ್ಕಾರ, ಈ ಎಲ್ಲದರಿಂದ ಬಿಡುಗಡೆಗೆ ನಿನಗೊಂದು ಸ್ತೋತ್ರ, ಈ ಎಲ್ಲದರಿಂದ ಬಿಡುಗಡೆಗೆ ನಿನ್ನ ಕಥಾಶ್ರವಣವನ್ನ ಕೇಳುವುದು, ಎಲ್ಲದರಿಂದ ಬಿಡುಗಡೆಗೆ ನಿನಗೊಂದು ಪೂಜೆ. ಹೀಗೆ ಯಾವುದಾದ್ರೂ ಒಂದು ನನಗೆ ಮಾಡಕ್ಕಾಗತ್ತೆ. ಇಲ್ಲದೆ ಹೋದ್ರೆ ಈ ಇಂದ್ರಿಯಗಳನ್ನ ಅನುಸರಿಸಿ ಅವುಗಳ ಬಾಧೆಯನ್ನ ತೀರಿಸ್ಕೊಳ್ಳಕ್ಕೆ ಆಗೋದಿಲ್ಲಪ್ಪ ಅಂತ ಹೇಳ್ತಾರೆ. ಅದನ್ನ ಹೇಳ್ಕೊಂಡಿದ್ವಿ ನಾವು. ಇಲ್ಲಿ ಕೂಡ ಗೀತೆಯಲ್ಲಿ ಹೇಳುವಂತ ಮಾತು ಏನದು? ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಭಗವಂತನನ್ನ ಪರಿಪೂರ್ಣವಾಗಿ ಆಶ್ರಯಿಸಿ ಒಂದು ಬಾರಿ ಮಾಡಿದ ಒಂದು ನಮಸ್ಕಾರ, ಹಿಂದೆ ಬಂದಿತ್ತು ನೋಡಿ, ಒಂದು ಬಾರಿ ಮಾಡಿದಂತ ನಮಸ್ಕಾರ ತದೇವ ಮುಷ್ಣಾತಿ ಕರ್ಮಾಣ್ಯ ಶೇಷಾಣಿ, ಎಲ್ಲ ಕರ್ಮಗಳನ್ನು ಕೂಡ ಅದು
ನಾಶ ಮಾಡಿ ಹಾಕ್ಬಿಡುತ್ತೆ ಆ ಕ್ಷಣದಲ್ಲಿ. ಆದ್ರಿಂದ ಸಕೃತ್ ಕೃತೋಯಂ ಅಂಜಲಿ, ಒಂದು ಬಾರಿ ಮಾಡಿದಂತ ಅಂಜಲಿ ಕೈ ಮುಗಿದರೆ ಅದು ಜನ್ಮ ಜನ್ಮಗಳ ಎಲ್ಲ ಲೋಪದೋಷಗಳನ್ನ ಕಲ್ಮಶಗಳನ್ನ ಅದು ದೂರ ಮಾಡಿ ಹಾಕ್ಬಿಡುತ್ತೆ. ಆದ್ರಿಂದ ಪರಮಾತ್ಮನನ್ನ ಒಳ್ಳೆಯ ಮನೋಭಾವದಿಂದ ಒಳ್ಳೆಯ ಇದು ಇದ್ದಾಗ ಒಂದು ಬಾರಿ ಚಿತ್ತ ಮನ ಬುದ್ಧಿ ಇಂದ್ರಿಯಗಳೆಲ್ಲ ಒಂದೇ ನೇರದಲ್ಲಿರುವಾಗ, ಹೇಗೆ ತ್ರಿಪುರದ ಇವೆಲ್ಲ ಆತರ ತತ್ವಗಳೇನೆ, ಕಥೆ ಏನೇ ಇರ್ಲಿ, ತ್ರಿಪುರದಲ್ಲಿ ಕೂಡ ಏನು ಕಬ್ಬಿಣ ಬೆಳ್ಳಿ ಅನ್ನುವಾಗ ಸತ್ವರಜಸ್ ತಮಸ್ಸುಗಳ ಒಂದು ಆ ಹಿಡಿತದಿಂದ, ಆ ತ್ರಿಪುರದ ಹಿಡಿತದಿಂದ ಬಿಡಿಸ್ಕೊಳ್ಬೇಕಾದ್ರೆ ನಮಗೆ ಇರುವುದು ಏನಪ್ಪಾ ಅಂದ್ರೆ ಅವೆಲ್ಲ ಒಂದೇ ನೇರಕ್ಕೆ ಬರ್ಬೇಕು. ಒಂದೇ ನೇರಕ್ಕೆ ಬಂದಾಗ ಏನು ಬ್ರಹ್ಮ ತಲ್ಲಕ್ಷ್ಯ ಮುಚ್ಯತೆ ಅಂತ ಹೇಳಿದಂತೆ ಆ ಕ್ಷಣ ಬಾಣ ಬಿಟ್ರೆ ಅದು ಗುರಿಯನ್ನ ಮುಟ್ಟು ಬಿಡುತ್ತೆ. ಆ ರೀತಿಯಾದ ಸಾಧನೆಯನ್ನ ಇಲ್ಲಿ ಹೇಳುವಾಗ ಈ ನಾವು ಮಾಡಿದ್ದು ಒಂದು ಸಣ್ಣದಾದು ಸ್ವಲ್ಪಮಪಿ ಅಸ್ಯ ತ್ರಾಯತೆ ಮಹತೋ ಭಯಾತ್, ಬಂದೆರಗಿರುವ ದೊಡ್ಡ ಭಯದಿಂದ ನಮ್ಮನ್ನ ಕಾಪಾಡುತ್ತೆ. ಆದ್ದರಿಂದ ಇಲ್ಲಿ ಹೇಳ್ತಿರೋದೇನು, ಒಂದು ಬಾರಿ ಕೈ ಮುಗಿರಪ್ಪ, ಒಂದು ಬಾರಿ ಬಾಯಲ್ಲಿ ಸ್ತೋತ್ರ ಹೇಳಿ, ಒಂದು ಬಾರಿ ಪರಮಾತ್ಮನ ದಿವ್ಯ ಮಂಗಳ ವಿಗ್ರಹವನ್ನ ನೋಡಿ. ಒಂದ್ ಬಾರಿ ಯಾಕ್ರಿ, ನಾವು ತಿಂಗಳಲ್ಲಿ ಎಷ್ಟೋ ಸಲ ದೇವಸ್ಥಾನಕ್ಕೆ ಹೋಗ್ತೀವಿ, ಎಷ್ಟೋ ಸಲ ದೇವಸ್ಥಾನದಲ್ಲಿ ಗಂಟೆಗಟ್ಲೆ ನಿಂತಿರ್ತೀವಿ. ಈಗಂತೂ ಯಾವುದು ಸಂಕಷ್ಟಹರ ಗಣಪತಿ ಮತ್ತೆ ಪ್ರದೋಷ ಪೂಜೆ, ಸತ್ಯನಾರಾಯಣ ಪೂಜೆ ಎಲ್ಲ ದೇವಸ್ಥಾನದಲ್ಲಿ ನಡೆಯುತ್ತೆ. ಎಲ್ಲಕ್ಕೂ ಪುದುವಟ್ ಹಾಕಿದೀವಿ, ಎಲ್ಲಕ್ಕೂ ಹೋಗ್ತೀವಿ. ಆದ್ರೆ ನೀವು ದೇವಸ್ಥಾನಕ್ಕೆ ಹೋಗಿದ್ರೆ ಅಲ್ಲಿ ಬಂದು ಕೂತಿರೋರೆಲ್ಲರೂ ಲೋಡ ಮಾತಾಡ್ತಾನೆ ಇರ್ತಾರೆ. ಅವರು ಪೂಜಾರಿ ಏನ್ ಮಾಡ್ತಾ ಇದ್ದಾರೆ, ಯಾವ ಮಂತ್ರ ಹೇಳ್ತಿದ್ದಾರೆ, ಎಲ್ಲಕ್ಕೂ ಒಂದು ಕಥೆ ಬೇರೆ ಇದೆಯಲ್ಲ. ಪ್ರದೋಷಕ್ಕೂ ಕಥೆ ಇದೆ, ಸತ್ಯನಾರಾಯಣನಿಗೂ ಇದೆ, ಇವನು ಸಂಕಷ್ಟಹರನಿಗೂ. ಆ ಕಥಾಭಾಗ ಬಂದಾಗ್ಲಾದ್ರೂ ಕೇಳಿಸ್ಕೊಳ್ತಾರ? ಅಲ್ಲ. ಯಾಕೆ ಈ ಮಾತು ಹೇಳ್ತಿರೋದಂದ್ರೆ ದೋಷ ಹೇಳಕ್ಕಲ್ಲ, ಯಾವ ರೀತಿ ಕೇಳ್ಬೇಕು ಅನ್ನೋಕ್ಕೋಸ್ಕರ ಅಷ್ಟೇ. ಪರಮಾತ್ಮನನ್ನ ನಾವು ಸೇರ್ಬೇಕಾದ್ರೆ ನೇಹ ಅಭಿಕ್ರಮನಾಶ ಅಸ್ತಿ. ಪರಮಾತ್ಮನೇ ಹೇಳಿದಾನೆ ಇದನ್ನ, ಯಾವುದನ್ನ ಮಾಡುವ ಕರ್ತವ್ಯವನ್ನ ನೀನು ಮಾಡಿದರೆ, ಯಾವುದದು ಅವನೇ ಹೇಳಿರುವಂತೆ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ. ಆ ಕರ್ಮ ಯಾವುದು? ಹಾಡುವುದು, ಕೇಳುವುದು, ನೋಡುವುದು, ಪೂಜೆ ಮಾಡು, ಯಾವುದು ಆಗಿರ್ಲಿ ಅದರಲ್ಲಿ ಏನಿರ್ಬೇಕು? ತನ್ಮಯತೆ. ಆ ತನ್ಮಯತೆ ಇಂದ್ರಿಯ ಮನ ಬುದ್ಧಿ ಎಲ್ಲ ಒಂದು ಕ್ಷಣ ಅಷ್ಟೇ, ಗಂಟೆಗಟ್ಲೆ ಬೇಡ, ಒಂದು ಕ್ಷಣ ಲೀನ ಆಗಿದ್ದಾಗ ನಾನು ನಿನ್ನವನು ಅಂದು ಬಿಡಪ್ಪ, ನಾನು ನಿನ್ನ ಉದ್ಧಾರ ಮಾಡ್ತೇನೆ ಅಂತ ಪರಮಾತ್ಮ ಪ್ರತಿಜ್ಞೆ ಮಾಡಿದಾನೆ. ಅಹಂ ಸ್ಮರಾಮಿ ಅಂತ ಹೇಳಿದಾನೆ. ಅದಕ್ಕೋಸ್ಕರ ನಾವು ಆ ಒಂದು ಇದನ್ನ ಅನುಷ್ಠಾನ ಮಾಡಿದರೆ, ಆ ಅನುಷ್ಠಾನವನ್ನ ಮಾಡಿದರೆ ನಮಗೆ ಸಿದ್ಧಿಯು ದೊರಕತ್ತೆ ಅನ್ನುವುದು ಇಲ್ಲಿನ ವಿಷಯ. ಆದ್ರಿಂದ ಒಂದು ಬಾರಿ ಪರಮಾತ್ಮನಿಗೆ ಸಕೃದೇವ ಭವತಃ ಸೇವಾ, ಸಕೃದೇವ ನತಿಹಿ, ಸಕೃದೇವ ನುತಿಹಿ. ಸಕೃತ್ ಅಂದ್ರೆ ಒಂದು ಬಾರಿ. ಅದ್ ಹೇಗ್ ಸಾಧ್ಯ? ನಾವೆಲ್ಲ ರಾಶಿ ಪಾಪಗಳು ಮಾಡಿದ್ರೆ ಅದು ನಾವು ಬಾಯಲ್ಲಿ ಹೇಳುವಂಥದ್ದೇ ಅಲ್ಲ. ಶ್ರದ್ಧೆಯಿಂದ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನ ಏಕಾಗ್ರಗೊಳಿಸಿ ಶರವತ್ ತನ್ಮಯೋ ಭವೇ ತನ್ನುವಂತೆ ತನ್ಮಯನಾಗಿ ಆ ಲಕ್ಷ್ಯವನ್ನ ಭೇದಿಸಿದರೆ ಒಂದು ಸಲಿನೇ ಸಾಕು. ಎಷ್ಟು ಸಲಿ ಬಾಣ ಬಿಡ್ತಾರೆ ಅಲ್ವೇ? ಆದ್ದರಿಂದ ಹಾಗೆ ಅಕಸ್ಮಾತ್ ಈ ತರ ಇನ್ನು ನಾವ್ ಏನ್ ಮಾಡ್ತಾ ಇದೀವಿ, ಗುರಿಯನ್ನ ನೇರ ಮಾಡ್ಕೊಳ್ತಾ ಇದೀವಿ ಅಷ್ಟೇ. ಗುರಿ ಇನ್ನೂ ನೇರ ಆಗೇ ಇಲ್ಲ. ಅಷ್ಟರಲ್ಲೇ ಅಕಸ್ಮಾತ್ ಜೀವ ಹೊರಟೋಯ್ತು ಅಂತ ಇಟ್ಕೊಳ್ಳೋಣ. ಆಗ್ಲೂ ಕೂಡ ನೇಹಾಭಿಕ್ರಮ ನಾಶೋಸ್ತಿ. ಯಾಕೆ ಅಂತ ಕೇಳಿದ್ರೆ ಪರಮಾತ್ಮ ಹೇಳ್ತಿದ್ದಾನೆ, ಪಾರ್ಥ ನೈವ ಇಹ ನ ಅಮೂತ್ರ ವಿನಾಶಸ್ತಸ್ಯ ವಿದ್ಯತೆ. ಯಾರು ಸಾಧನಾ ಮಾರ್ಗದಲ್ಲಿದ್ದಾನೆ ಅವನಿಗೆ ವಿನಾಶ ಇಲ್ಲ. ಅವನು ಇಲ್ಲೂ ವಿನಾಶ ಇಲ್ಲ, ಅಲ್ಲೂ ವಿನಾಶ ಇಲ್ಲ. ಆದ್ರಿಂದ ಅವನು ಮಾಡ್ಬೇಕಾದ್ದು ಆ ಏಕಾಗ್ರತೆಯ ಸಾಧನೆ. ಹಾಗೆ ಮಾಡುವಾಗ ಅವನ ಅಕಸ್ಮಾತ್ ಹೋದ ಅಂದ್ರೆ ನಷ್ಟ ಇಲ್ಲ. ಪ್ರಾಪ್ಯ ಪುಣ್ಯ ಕೃತಾನ್ ಲೋಕಾನ್. ಈಗ ಏನೋ ಪುಣ್ಯ ಸಾಧನೆಗಳನ್ನ ಮಾಡಿದನಲ್ಲ, ಪುಣ್ಯ ಲೋಕಗಳನ್ನ ಹೊಂದುತ್ತಾನೆ. ಹೊಂದಿದ ಮೇಲೆ ಉಷಿತ್ವ ಶಾಶ್ವತೀ ಸಮಾಹ, ಎಷ್ಟೋ ಕಾಲದವರೆಗೆ ಅಲ್ಲಿದ್ದು ಮತ್ತೆ ಬರ್ತಾನೆ. ಬರುವಾಗ್ಲೂ ನಷ್ಟ ಇಲ್ಲ, ಇದು ಅಮೂತ್ರ ಆಯ್ತು. ಈ ಹಾಗೆ
ಶ್ರೀಮತಾಂಗುಹೆ ಗೃಹೆ ಯೋಗಿನಾಂಕುಲೆ ಅಲ್ಲಿ ಹುಟ್ಟತಾನೆ. ಅಷ್ಟೇ ಅಲ್ಲ, ತತ್ರ ತಂ ಬುದ್ಧಿ ಸಂಯೋಗಲ್ ಲಭತೆ ಪೌರ್ವದೈಹಿಕಂ, ಹಿಂದಿನ ದೇಹದಲ್ಲಿ ಏನು ಸಾಧನೆ ಮಾಡಿದ್ದ, ಯಾವ ಒಂದು ಘಟ್ಟದಲ್ಲಿದ್ದ, ಆ ಬುದ್ಧಿ ಸಂಯೋಗನೂ ಪಡೀತಾನೆ. ಆದ್ದರಿಂದ ಈಗ ಚೆನ್ನಾಗಿರುವಾಗ ಒಂದು ಸಲಿ ಕೈ ಮುಗಿಬೇಕು. ಆ ಒಂದು ತತ್ವವನ್ನು ಕೂಡ ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ. ಆದ್ರಿಂದ ಯತತೇಚ ತಥೋ ಭೂಯ ಸಂಸಿದ್ಧವು ಕುರು ನಂದನ. ಇದಕ್ಕೆಲ್ಲ ದೃಷ್ಟಾಂತವಾಗಿ ನಾವು ಪ್ರಧಾನವಾಗಿ ಕಾಣುವುದು ಜಡಭರತ. ಅಷ್ಟು ಉನ್ನತವಾದ ನೆಲೆಯಲ್ಲಿದ್ದ ಜಿಂಕೆಯಾದ ಜಿಂಕೆಯ ನೆಲೆಯಲ್ಲಿ ಕೂಡ ಉನ್ನತ ನೆಲೆಯನ್ನ ಮರೀಲಿಲ್ಲ. ತತ್ರ ತಲ್ಲಭತೆ ಬುದ್ಧಿ ಸಂಯೋಗಂ ಪೌರ್ವದೈಹಿಕಂ ಪಡ್ಕೊಂಡ. ಮತ್ತೆ ಅವನು ಮೂಲ ನೆಲೆಗೆ ಹೋದ. ಅಂಥವನು ಬಂದಾಗ ನಾಸ್ಯ ಬ್ರಹ್ಮವಿತ್ ಕುಲೇ ಭವತಿ, ಅಂಥವನ ಕುಲದಲ್ಲಿ ಅಬ್ರಹ್ಮವಿತ್ತಿರಲ್ಲ, ಎಲ್ಲರೂ ಬ್ರಹ್ಮಜ್ಞಾನಿಗಳಾಗಿ ಜನಿಸ್ತಾರೆ. ಇಂಥ ಒಂದು ತತ್ವವನ್ನ ಈ ಒಂದು ಶ್ಲೋಕ ಹೇಳ್ತಾ ಇದೆ. ಆದ್ರಿಂದ ಒಂದು ಬಾರಿ ಪರಮಾತ್ಮನನ್ನ ಮನಸ್ಸು ಬುದ್ಧಿ ಇಂದ್ರಿಯ ಅಂತಃಕರಣಗಳನ್ನ ಒಂದೇ ನೇರಕ್ಕೆ ತಂದು ಒಂದು ಸಲಿ ಒಂದು ಕ್ಷಣ ನಮಿಸಿದರೆ, ನುತಿಸಿದರೆ, ಯಾವ್ದಾದ್ರೂ ಒಂದೇ, ಇಷ್ಟು ಅಲ್ಲ, ಪೂಜಿಸಿದರೆ ಅದು ನಮಗೆ ಕೊಡುವಂತ ಫಲ ಇದೆಯಲ್ಲ, ಅದು ಯಾವುದಕ್ಕೂ ಸರಿಗಟ್ಟೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇಂಥದ್ದು ಒಂದು ಬೇಡಬೇಕಾದ್ದು ಹಾಗಾದ್ಮೇಲೆ ನಿನ್ನ ಹತ್ರ ಬಂದು ಬೇಡೋದೇನಿದೆ? ಏನು ಬೇಡಬೇಕಾಗಿಲ್ಲ. ಯಾಕೆ? ಎಲ್ಲ ನಿನಗೆ ಗೊತ್ತಾಗುತ್ತೆ, ಎಲ್ಲ ನೀನು ಕರುಣಿಸುವವನಾಗುತ್ತೀಯೇ ಅನ್ನುವ ಒಂದು ಅರ್ಥವನ್ನ ಆ ಶ್ಲೋಕದಲ್ಲಿ ನಾವು ಹಿಂದೆ ನೋಡ್ಕೊಂಡಿದ್ವಿ. ಅದರ ಅಭಿಪ್ರಾಯವನ್ನ ಮತ್ತೊಮ್ಮೆ ಮನನ ಮಾಡಿಕೊಂಡು, ನ ಅಲಂವಾ ಸಕೃದೇವ ದೇವ ದೇವ ದೇವನೇ ಸಕೃದೇವ ಒಂದೇ ಬಾರಿ ಭವತಃ ಸೇವಾ ನಿನ್ನ ಸೇವೆ, ನತಿಹಿ ನಮಸ್ಕಾರ, ನುತಿಹಿ ಸ್ತೋತ್ರ, ಪೂಜಾ ಪೂಜೆ, ಸ್ಮರಣಂ ನೆನಪಿಸಿಕೊಳ್ಳುವುದು ಅಥವಾ ಭಗವನ್ ನಾಮ ಹೇಳ್ತಿರುವುದು, ಕಥಾಶ್ರವಣಂ ಭಗವಂತನ ಕಥೆಗೆ ಸಂಬಂಧಪಟ್ಟ ಮಾತು, ಇವು ಮತ್ತೆ ಭಗವಂತನ ದಿವ್ಯ ಮಂಗಳ ವಿಗ್ರಹವನ್ನ ನೋಡುವುದು. ಇದು ಸಕೃದೇವ ಒಂದು ಬಾರಿ. ಮತ್ತೆ ನಾವು ಪರೀಕ್ಷಿತನೂ ಕೂಡ ನಮಗೆ ಉದಾಹರಣೆ ಇದ್ದಾನೆ. ಒಂದೇ ಬಾರಿ ಅವನು ಕೂಡ ನಂಗೆ 7 ದಿನ ಇದೆ, 7 ದಿನ ಇದೆಯೇ ಅಂದಾಗ ನಿಂಗೆ 7 ದಿನ ಇದೆಯಪ್ಪ. ಆದರೆ ಇವನಿಗೆ ಖಟ್ವಾಂಗನಿಗೆ 1.5 ಮುಹೂರ್ತ, ಎಷ್ಟು ಸಾಕು ನೋಡಿ, ಅಲ್ಲೇ ನಿದರ್ಶನ ಇದೆ. ಆದ್ರಿಂದ ಹಾಗೆ ಮಾಡುವಂತ ಈ ಒಂದು ಸ್ತೋತ್ರ ಅಸ್ಥಿರ ದೇವತಾ ಅನುಸರಣಾಯಾಸ. ಈ ಅಸ್ಥಿರವಾದ ದೇವತೆಗಳು ಒಂದ್ಸಲಿ ಒಂದ್ ಹೇಳುತ್ತೆ, ಇನ್ನೊಂದ್ಸಲಿ ಇನ್ನೊಂದ್ ಹೇಳುತ್ತೆ, ಒಂದ್ ಹೇಳುತ್ತೆ, ಇನ್ನೊಂದೇ. ಆ ಯಾವ ಆಯಾಸ ಇಲ್ಲದಂತೆ ಪರಾತ್ಪರ ವಸ್ತುವನ್ನ ನಾವು ಸೇರುವ ಧ್ಯೇಯ ಸಾಧನೆಗೆ ಸಹಾಯ ಆಗತ್ತೆ. ಈಗ 34 ಕಿಂ ಬ್ರೂಮಸ್ತವ ಸಾಹಸಂ ಪಶುಪತೆ, ಕಿಂ ಬ್ರೂಮಸ್ತವ ಸಾಹಸಂ ಪಶುಪತೆ, ಕಸ್ಯಾಸ್ತಿ ಶಂಭೋ ಭವದ್ಧೈರ್ಯಂ, ಕಸ್ಯಾಸ್ತಿ ಶಂಭೋ ಭವದ್ಧೈರ್ಯಂ ಚ ಈದೃಶಮಾತ್ಮನಸ್ಥಿತಿರಿಯಂ, ಈದೃಶಮಾತ್ಮನಸ್ಥಿತಿರಿಯಂ ಚ ಅನ್ಯೈಃ ಕಥಲ್ಲಭ್ಯತೆ, ಅನ್ಯೈಃ ಕಥಲ್ಲಭ್ಯತೆ. ಭ್ರಶ್ಯದ್ದೇವಗಣಂ ತ್ರಸನ್ಮುನಿಗಣಂ ನಶ್ಯತ್ ಪ್ರಪಂಚಲ್ಲಯಂ, ಭ್ರಶ್ಯದ್ದೇವಗಣಂ ತ್ರಸನ್ಮುನಿಗಣಂ ನಶ್ಯತ್ ಪ್ರಪಂಚಲ್ಲಯಂ. ಪಶ್ಯನ್ ನಿರ್ಭಯ ಏಕ ಏವ, ಪಶ್ಯನ್ ನಿರ್ಭಯ ಏಕ ಏವ ವಿಹರತ್ಯಾನಂದ ಸಾಂದ್ರೋ ಭವಾನ್, ವಿಹರತ್ಯಾನಂದ ಸಾಂದ್ರೋ ಭವಾನ್. ಪಶುಪತಿ ಶಂಭು, ನಿನ್ನ ಧೈರ್ಯಕ್ಕೆ ಎಣೆ ಯಾವುದು? ನಿನ್ನ ಧೈರ್ಯದೊಡನೆ ಸರಿಸಾಟಿಯಾಗುವುದು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂಥದ್ದು ಅಂತ ಕೇಳಿದ್ರೆ, ನೀನೇ ಸೃಷ್ಟಿ ಮಾಡಿದೆ. ಸೃಷ್ಟಿ ಮಾಡಿದ ಮೇಲೆ ಅಂದ್ರೆ ಬ್ರಹ್ಮ ರೂಪನಾಗಿ ನೀನೇ ಸೃಷ್ಟಿ ಮಾಡಿದೆ, ವಿಷ್ಣು ರೂಪನಾಗಿ ನೀನೇ ಪಾಲನೆ ಮಾಡಿದೆ. ಲಯಕಾಲ ಬಂದಾಗ ನೀನೇ ಏನು ಕುಣಿತ ಎಲ್ಲರನ್ನ ನಿನ್ನೊಳಗೆ ತುಂಬಿಕೊಳ್ತಾ ಇದೆಯಲ್ಲ,
ದೇವತೆಗಳನ್ನ, ಋಷಿಗಳನ್ನ, ಸಿದ್ಧರನ್ನ, ಯಕ್ಷರನ್ನ, ಗಂಧರ್ವರನ್ನ, ಯೋಗಿಗಳನ್ನ, ಎಲ್ಲರನ್ನು, ಇವರು ಅವರು ಅಂತಲ್ಲ, ಎಲ್ಲರನ್ನ ನಿನ್ನೊಳಗೆ ತಗೊಳ್ಳುವಾಗ, ತಗೊಳ್ತಿದ್ಯಾ ಅಂತ ಜನ ಗಡಗಡ ನಡುಗುತ್ತಿದ್ದಾರೆ, ಮುನಿಗಳು, ದೇವತೆಗಳು ಎಲ್ಲರೂ ನಡುಗುತ್ತಿದ್ದಾರೆ. ಆದ್ರೆ ನೀನು ಮಾತ್ರ ಒಂದೇ ಭಾವದಲ್ಲಿ ಇದ್ದೀಯೆ. ಆದ್ದರಿಂದ ನಿನಗೆ ಸರಿಗಟ್ಟುವವರು ಯಾರೂ ಇಲ್ಲ. ಅಂಥ ಒಂದು ಧೈರ್ಯ, ಅಂಥ ಒಂದು ಸ್ಥೈರ್ಯ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ? ಇದು ನಿಜವಾಗಿ ಆಶ್ಚರ್ಯಕರವಾದ್ದು. ಇದನ್ನೇ ಮಾಯಿ, ಪರಮಾತ್ಮನ ಆ ಮಾಯಾಶಕ್ತಿ ಇದೆಯಲ್ಲ, ಆ ತಡೆಯುವ ಶಕ್ತಿ, ಅದು ಮತ್ತೆ ಯಾರಿಗೂ ಸರಿಗಟ್ಟದ ಶಕ್ತಿ, ಆ ಮಾಯೆಯನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಬಲ್ಲ ಶಕ್ತಿ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಸಕೃದೇವ ಕಿಂ ಬ್ರೂಮಃ ತವ ಸಾಹಸಂ, ನಿನ್ನ ಸಾಹಸದ ಕುರಿತು ಕಿಂ ಬ್ರೂಮ, ಏನು ಹೇಳೋಣ? ಪಶುಪತಿಯೇ. ಮತ್ತೆ ಇಲ್ಲೂ ಕೂಡ ಪಶುಪತಿನೂ ಇದ್ದಾನೆ, ಶಂಭುನೂ ಇದ್ದಾನೆ. ಶಂಭೋ ಕಸ್ಯಾಸ್ತಿ ಭವದ್ಧೈರ್ಯಂ, ಶಂಭುವೆ ನಿನ್ನ ಧೈರ್ಯ ಯಾರಿಗಿದೆ? ಕಸ್ಯ ಅಸ್ತಿ, ಶಂಭುವೆ ಭವದ್ಧೈರ್ಯಂ, ನಿನ್ನ ಧೈರ್ಯವು ಕಸ್ಯ ಅಸ್ತಿ, ಯಾರಿಗಿದೆ? ಇನ್ನು ಈದೃಶ, ಏನದು ಧೈರ್ಯ? ಆತ್ಮನಃ ಸ್ಥಿತಿರಿಯಂ, ನಿನ್ನ ಸ್ಥಿತಿ ಏನಪ್ಪಾ ಅಂದ್ರೆ ಅನ್ಯೈಹಿ ಕಥಂ ಲಭ್ಯತೆ, ಬೇರೆಯವರು ಹೇಗೆ ತಾನೇ ಹೊಂದೋದಕ್ಕೆ ಸಾಧ್ಯ ಆಗತ್ತೆ? ಯಾವುದನ್ನ? ಹನುಮಂತನ ವಿಚಾರದಲ್ಲಿ ಧೃತಿ, ದೃಷ್ಟಿ, ಮತಿ, ದಾಕ್ಷ್ಯ ಅಂದ್ವಿ. ಆ 4 ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಾ ಇದೆ. ಆದ್ರಿಂದ ಅದು ಯಾರಲ್ಲಿ ಇರುವುದಕ್ಕೆ ಸಾಧ್ಯ, ಎಲ್ಲಿ ನೋಡೋದಕ್ಕೆ ಸಾಧ್ಯ? ನಿನ್ನಲ್ಲಿ ಮಾತ್ರ ಅಂತ ಹೇಳಿದ ಮೇಲೆ ಏನ್ ಮಾಡ್ತಾ ಇದ್ದಾನೆ, ಏನಂತದು ಅಂತ ಕೇಳಿದ್ರೆ, ಭ್ರಶ್ಯತ್ ದೇವಗಣಂ, ದೇವಗಣಗಳೆಲ್ಲ ಜಾರು ಹೋಗ್ತಾ ಇದೆ. ದೇವಗಣಗಳು ಉನ್ನತವಾದ ನೆಲೆಯಲ್ಲಿ ನಿಂತಿದ್ವಲ್ವಾ, ಆ ಉನ್ನತವಾದ ನೆಲೆಯಲ್ಲಿ ನಿಂತಿದ್ದ ದೇವಗಣಗಳು ಜಾರ್ತಾ ಇದೆ, ಮೇಲಿಂದ ಆಕಾಶದಿಂದ ಜಾರ್ತಾ ಇದೆ. ಇನ್ನು ಮುನಿಗಳೆಲ್ಲರೂ ಕೂಡ ಸಾಧನಾ ಮಾರ್ಗದಲ್ಲಿ ಸಾಧನೆ ಮಾಡ್ತಾ ಸಾಗ್ತಾ ಹೋಗ್ತಾ ಇರುವವರು, ನಮ್ಮ ಸಾಧನೆ ಇಲ್ಲೇ ನಿಂತು ಹೋಗುತ್ತಲ್ಲ, ನಮ್ಮ ಸಾಧನೆ ಮುಂದುವರಿಯಲ್ವಲ್ಲ, ನಾವಿನ್ನೂ ಸಾಧನೆಯ ಫಲವನ್ನ ಪಡೀಲಿಲ್ವಲ್ಲ ಅಂತ ಭಯಪಟ್ಟಿದ್ದಾರೆ, ಹೆದರಿದ್ದಾರೆ. ತ್ರಸನ್ ಮುನಿಗಣಂ, ಇನ್ನು ಪ್ರಪಂಚ ಪೂರ್ತ ಹೊರಟೋಗ್ತಿದೆ, ಎಲ್ಲ ಪೂರ್ತ ಮಯ, ನೀರಿನ ಮಯ ಅಥವಾ ಬೆಂಕಿ ಮಯ ಆಗೋಗ್ತಾ ಇದೆ. ನಶ್ಯತ್, ಕಾಣ್ತಾ ಇಲ್ಲ, ಕಾಣುವ ರೀತಿಯಲ್ಲಿ ಇರದಂತೆ ಅಳಿಸಿ ಹೋಗ್ತಾ ಇದೆ. ಇದಿಷ್ಟು ಕೂಡ ಯಾರದು? ನಿನ್ನದು. ನೀನು ಸೃಷ್ಟಿ ಮಾಡಿದ್ದು. ದೇವಗಣವಾಗ್ಲಿ, ಮುನಿಗಣವಾಗ್ಲಿ, ಋಷಿಗಣವಾಗ್ಲಿ, ನಕ್ಷತ್ರಗಣವಾಗ್ಲಿ, ಈ ಪ್ರಪಂಚವಾಗ್ಲಿ ನಿನ್ನದು. ನಿನ್ನೆದುರಿಗೆ ಇದು ಜಾರತಾ ಬೀಳ್ತಾ ಬಿದ್ದೋಗ್ತಾ ಇರುವಾಗ, ಒಂದು ಕಂದ ಬಿದ್ದೋಗುತ್ತೆ ಅಂತ ಅಂದ್ರೆ ಅದಿನ್ನೂ ಬಿದ್ದಿರಲ್ಲ, ಸ್ವಲ್ಪ ತುದಿಗ್ ಬಂದಿರುತ್ತೆ, ಅಷ್ಟರಲ್ಲೇ ಅಮ್ಮ ಓಡ್ತಾಳೆ ಬಿಡುತ್ತೀಯ ಅಂತ. ಹಾಗೆ ಇರುವಾಗ ನೀನು ಇವೆಲ್ಲವನ್ನು ನೋಡಿಕೊಂಡು ಕೂಡ ನಿನ್ನೊಳಗೆ ಅದು ಲಯ ಆಗುತ್ತಾ ಇದ್ರೆ ನಿರ್ಭಯನಾಗಿದೆಯೇ, ನಿನಗೆ ಯಾವ ಭಯ ಇಲ್ಲ. ಮತ್ತೆ ಏಕ ಏವ ವಿಹರತಿ ಆನಂದ ಸಾಂದ್ರಹ, ಆನಂದದಲ್ಲಿ ಮುಳುಗಿ ನೀನು ವಿಹರಿಸ್ತಾ ಇದೀಯೇ, ನಿನಗೆ ಯಾವ ರೀತಿಯ ಅಂಜಿಕೆ ಇಲ್ಲ, ಮತ್ತೆ ದುಃಖ ಇಲ್ಲ. ಆದ್ದರಿಂದ ನೀನು ಇದು ವಿಶಿಷ್ಟ ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶಂಭೋ ಪಶುಪತೆ, ಶಂಭುವೆ ಪಶುಗಳಿಗೆ ಒಡೆಯನಾದಂತವನೇ, ತವ ಸಾಹಸಂ ಕಿಂ ಬ್ರೂಮಃ, ನಿನ್ನ ಸಾಹಸದ ವಿಷಯದಲ್ಲಿ ಹೇಳುವುದೇನಿದೆ? ಇನ್ನು ಭವತ್ ಧೈರ್ಯಂ, ನಿನ್ನ ಧೈರ್ಯವು ಕಸ್ಯ ಅಸ್ತಿ, ಯಾರಿಗಿದೆ? ಹೋಗ್ಲಿ, ಈದೃಶಂ ಆತ್ಮನಃ ಸ್ಥಿತಿ, ನಿನ್ನ ಈ ರೀತಿಯ ಸ್ಥಿತಿ ಅಂದ್ರೆ ಈ ಒಂದು ಸ್ಥೈರ್ಯ, ಅನ್ಯೈಹಿ ಕಥಂ ಲಭ್ಯತೆ, ಬೇರೆಯವರಿಗೆ ಹೇಗೆ ಸಿಕ್ಕಕ್ಕೆ ಸಾಧ್ಯ? ಯಾಕೆಂದ್ರೆ ನಾವು ನೋಡ್ತೇವೆ ಸೃಷ್ಟಿ, ಇದು ಇಲ್ಲಿ ಹೇಳ್ತಾ ಇರುವ ಪಶುಪತಿ ಶಂಭು ಪರಾತ್ಪರ ವಸ್ತು, ಪರಮ. ಇನ್ನು ಸೃಷ್ಟಿ ಸ್ಥಿತಿ ಲಯಕರ್ತರಿದ್ದಾರಲ್ಲ, ಅವರು ಬೇರೆಯಾಗಿರುವಾಗ, ಸತ್ವರಜಸ್ತಮೋ ಗುಣ ವಶರಾಗಿರುವಾಗ ಅವರು ಕಂಗೆಡ್ತಾರೆ, ಕಂಗೆಟ್ಬಿಟ್ಟು ದೇವರೇ ಅಂತ ಮೊರೆ ಇಡ್ತಾರೆ ಅಲ್ವಾ? ಆದ್ದರಿಂದ
ಅವರೆಲ್ಲರಿಗೂ ಕೂಡ ಇದು ಸಾಧ್ಯ ಇಲ್ಲ. ಯಾರು ಸೃಷ್ಟಿಕರ್ತನೋ, ಯಾರು ಸ್ಥಿತಿಕರ್ತನೋ, ಯಾರು ಲಯಕರ್ತನೋ ಅವರಿಗೂ ಇದು ಸಾಧ್ಯ ಇಲ್ಲ. ಇನ್ನು ಏನಪ್ಪಾ ಅದು ಅಂಥದ್ದು ಅಂದ್ರೆ, ದೇವಗಣಗಳು ಜಾರು ಹೋಗುತ್ತಾ ಇದ್ದಾರೆ, ಮುನಿಗಣಗಳು ಹೆದರಿ ನಡುಗುತ್ತಾ ಇದ್ದಾರೆ, ಪ್ರಪಂಚ ಎಲ್ಲ ನಾಶ ಆಗಿ ಹೋಗ್ತಾ ಇದೆ. ಅದನ್ನೆಲ್ಲ ನೋಡ್ತಾ ಕಿಂಚಿತ್ತು ಭಯ ಪಟ್ಟಿಲ್ಲ. ಯಾಕೆ ಭಯ? ಭಯ ಯಾರಿಗಾದ್ರೂ ಯಾಕೆ ಬರುತ್ತೆ? ಕಳೆದು ಹೋಗುತ್ತೆ ಅನ್ನೋದಕ್ಕೆ. ಕಳೆದು ಹೋಗುತ್ತೆ ಅಂದ್ರೆ ನನ್ನ ಅನ್ನುವ ಬಂಧ ಇರೋದ್ರಿಂದ. ನನ್ನ ಪೆನ್ನು ಕಳೆದು ಹೋಯ್ತು, ನನ್ನ ಪೆನ್ನು ಕಳೆದು ಹೋಗಬಹುದು, ನನ್ನ ಪರ್ಸು ಕಳೆದು ಹೋಗುತ್ತೆ, ನನ್ನ ದುಡ್ಡು ಹೋಗ್ಬಿಡುತ್ತೆ, ನನ್ನ ಶರೀರ ಬಿದ್ದು ಹೋಗುತ್ತೆ. ಈ ರೀತಿ ಆ ನನ್ನ ಅನ್ನುವ ಇದು ಇದ್ದಾಗ ಭಯ ಇದೆ. ಅದು ಕಳೆದು ಹೋಗುತ್ತೆ ಅನ್ನುವ ಭಯ. ಭಯ ಒಂದೇ ಕಾರಣ, ಸಂಬಂಧ ಇದೆಯಲ್ಲ ಅದು ಬಿಟ್ಟು ಹೋಗುತ್ತೆ. ಸಂಬಂಧ ಬಿಟ್ಟು ಹೋಗೋದು ಅಂದ್ರೆ ಕಳಚೋದು ಅಂತೀವಲ್ಲ, ಕಳಚ್ ಹೋಗುತ್ತೆ. ಕಳಚ್ ಹೋಗದೆ ಕಳೆದು ಹೋಗೋದು ಅಂದ್ರೆ ಓನರ್ಶಿಪ್ ಚೇಂಜ್ ಆಗುತ್ತೆ ಅಲ್ವಾ? ಆ ಓನರ್ಶಿಪ್ ಚೇಂಜ್ ಆಗೋದನ್ನ ನೋಡುವಾಗ ಭಯ ಯಾಕೆ ಅಂದ್ರೆ, ನಮಗೆ ಭಯ ಯಾಕೆ ಅಂದ್ರೆ ನನ್ನದು ಅನ್ನೋದು ಹೊರಟೋಗುತ್ತೆ ಅನ್ನೋದಕ್ಕೆ ಭಯ. ನನ್ನ ದುಡ್ಡು, ನನ್ನ ಆಸ್ತಿ, ನನ್ನ ಶರೀರ, ನನ್ನ ಬುದ್ಧಿ ಇದೆಲ್ಲ. ಆದ್ರೆ ಪರಮಾತ್ಮನಿಗೆ ಅದು ಭಯ ಇಲ್ಲ. ಯಾಕೆ? ಎಲ್ಲ ಅವನದೇ, ಆದ್ರಿಂದ ಅವನಿಗೆ ಭಯ ಇಲ್ಲ. ಆದ್ರಿಂದ ಅವನು ಹೇಗಿದ್ದಾನೆ? ಆನಂದಮಯನಾಗಿ ಏಕ ಏವ ವಿಹರತಿ. ಬರೀ ಆನಂದ ಅಲ್ಲ, ಸಾಂದ್ರಾನಂದ, ಆನಂದದ ಸ್ಯಾಚುರೇಷನ್ ಲೆವೆಲ್, ಅಷ್ಟು ರೀತಿಯಲ್ಲಿ ಅವನು ಆನಂದದಿಂದ ವಿಹರಿಸ್ತಾ ಇದ್ದಾನೆ. ಇಂಥ ಸಾಹಸ, ಇಂಥ ಧೈರ್ಯ, ಇಂಥ ಒಂದು ಸ್ಥಿರತೆ ಯಾರಿಗೆ ಬರಕ್ ಸಾಧ್ಯ? ಹೇಗೆ ಬರಕ್ಕೆ ಸಾಧ್ಯ ಅನ್ನುವುದು ಮತ್ತೆ ಇಲ್ಲಿ ಪ್ರಶ್ನೆ. ಆದರೆ ಇಲ್ಲೇ ಪರಮಾತ್ಮನೇ ತೋರಿಸ್ತಾ ಇದ್ದಾನೆ. ಏನಪ್ಪಾ ಅಂದ್ರೆ, ಒಂದು ಉದಾಹರಣೆ ನಾವು ನೋಡಿದ್ರೆ ಸ್ಪಷ್ಟ ಆಗುತ್ತೆ. ಏನ್ ಹೇಳಿದ್ವಿ? ಚೇಂಜ್ ಆಫ್ ಓನರ್ಶಿಪ್ ಅಂದ್ವಿ. ಕಳ್ಕೊಳ್ಳೋದು, ಕಳಚಿಕೊಳ್ಳೋದು ಅಂದ್ರೆ ಯಾರು ಒಡೆಯನಾಗಿದ್ನೋ ಆ ಒಡೆತನ ಬದಲಾಗುತ್ತೆ. ಈ ಅಂಶ ಮನಸ್ಸಿಗೆ ತಕೊಂಡ್ರೆ ಕಳೆಯುವುದರ ಭಯ ನಮಗೆ ಬರಲ್ಲ. ಅದ್ ಹೆಂಗ್ರಿ ಆಗ್ಬಿಡುತ್ತೆ? ನಮ್ ದುಡ್ಡು ಯಾರೋ ತಗೊಂಡ್ರೆ ಓನರ್ಶಿಪ್ ಚೇಂಜ್ ಆಯ್ತು, ನೆಮ್ಮದಿಯಾಗಿ ಇದ್ಬಿಡಕ್ಕಾಗತ್ತ? ನೀವಿರಿ ನೋಡೋಣ ಅಂತ ಮಾತು ನಿಜ. ಆದ್ರೆ ಅದನ್ನ ನಿದರ್ಶನ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಈಗ ನಾವು ಅಂಗಡಿಗೆ ಹೋಗ್ತೇವೆ. ಅಂಗಡಿಗೆ ಹೋದಾಗ 10-12 ಸಾವಿರ ದುಡ್ಡು ಇಟ್ಕೊಂಡಿದ್ದೇವೆ. ದುಡ್ಡು ಇಟ್ಕೊಂಡು ಹೋದ್ವಿ, ಯಾವುದೋ ಒಂದು ಬೆಲೆ ಬಾಳುವಂತ ಪದಾರ್ಥ, ಅದು ಯಾವುದೇ ಇಟ್ಕೊಳ್ಳಿ, ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗಿದ್ರೆ ಯಾವುದೋ ಒಂದು ವಿಗ್ರಹ, ಈಗ 12 ಸಾವಿರಕ್ಕೆ ಏನ್ ಸಿಕ್ಕಲ್ವೇನೋ, ಒಂದು ವಿಗ್ರಹ. ಒಂದು ಸೀರೆ ಅಂಗಡಿಗೆ ಹೋಗಿದ್ರೆ ಬೆಲೆ ಬಾಳುವ ಒಂದು ಸೀರೆ, ದಿನಸಿ ಅಂಗಡಿಗೆ ಹೋಗಿದ್ರೆ ಯಾವುದೋ ದಿನಸಿ ಸಾಮಾನುಗಳು, ಬೆಲೆ ಬಾಳುವ ಸಾಮಾನುಗಳು, ಯಾವುದನ್ನೋ ತಗೊಳ್ತೇವೆ. ಈಗ ಯಾವ್ದಾದ್ರು ಒಂದು ನಿದರ್ಶನ ಇಟ್ಕೊಳ್ಳೋಣ. ದುಡ್ಡು ಇಟ್ಕೊಂಡಿದ್ದೇವೆ ಒಂದು, ಎರಡನೇದು ಅಂಗಡಿಗೆ ಹೋಗಿದ್ದೇವೆ. ಈಗ ಅಂಗಡಿಯಲ್ಲಿರುವ ವಸ್ತು ಇದೆಯಲ್ಲ, ಅದರ ಓನರ್ ಯಾರು? ಅಂಗಡಿ ಮಾಲೀಕ. ನಿಜವಾಗಿ ಅವನಲ್ಲ, ಆದ್ರೆ ಉದಾಹರಣೆ ಈಗ ಇಟ್ಕೊಳ್ಳೋದು. ಅಂಗಡಿ ಮಾಲೀಕ ಅದಕ್ಕೆ, ಆ ವಸ್ತುಗಳಿಗೆ ಯಜಮಾನ. ದುಡ್ಡಿನ ಯಜಮಾನ ಯಾರು? ಜೇಬಲ್ಲಿ, ಪರ್ಸಲ್ಲಿ, ಬ್ಯಾಗಲ್ಲಿ ಇರುವ ದುಡ್ಡಿನ ಯಜಮಾನ ನಾನೀಗ ಹೋಗಿ ಏನ್ ಮಾಡಿದೆ? ಇಂತಿಂತ ಪದಾರ್ಥ ಅಂತ ತೆಗೆದಿಟ್ಟೆ. ಸರ್ ಎಲ್ಲ ಬಿಲ್ ಹಾಕಿ ಅಂದೆ. ಅವ್ರು ಹೇಳಿದ್ರು 8,820 ರೂಪಾಯಿ ಅಂತ. ಆಗ ನಾನು ಕೊಟ್ಟೆ ಅಲ್ವಾ? ಈ ಹಣ ಕೊಟ್ಟೆನಲ್ಲ, ಈಗ ಏನಾಯ್ತು? ಹಣ ರೂಪದ ಓನರ್ಶಿಪ್ ಯಾರಿಗ್ ಹೋಯ್ತು? ಅಂಗಡಿವನಿಗೆ ಹೋಯ್ತು. ಪದಾರ್ಥ ರೂಪದ ಓನರ್ಶಿಪ್ ನನಗೆ ಬಂತು ಅಲ್ವಾ? ಆಗ ನನ್ಗೇನ್ ದುಃಖ ಆಯ್ತಾ? ನಂಗೆ ಬೇಜಾರಾಯ್ತಾ? ಇಲ್ಲ. ಯಾಕೆ? ನಾನು ಕೊಟ್ಟೆ ದುಡ್ಡು, ದುಡ್ಡಿಗೆ ಪದಾರ್ಥ ತಂದಿದ್ದೇನೆ, ಉಪಯೋಗ ಅಲ್ವಾ? ಆಗ ನನಗೆ ಅದು ಬೇಜಾರಾಗ್ಲಿಲ್ಲ. ಅಲ್ಲಿ ಓನರ್ಶಿಪ್. ಇಲ್ಲೊಂದು ಗಮನ ಇಟ್ಕೊಳ್ಳಿ. ಆದ್ರೆ ಕಳ್ಳತನದಲ್ಲೂ ಇದೇ ತರ ಇರ್ಬೇಕಾ ಅನ್ನುವ ವಿಷಯ ನೆಕ್ಸ್ಟ್ ಸ್ಟೆಪ್. ಇದನ್ನ ನಾವು ಯೋಚನೆ ಮಾಡ್ಕೊಂಡಾಗ ಅಲ್ಲಿ ಯಾವುದು ಕಳ್ಕೊಳ್ಳೋದು ಅನ್ನೋದು ಏನಿದೆ? ಒಂದು ರೂಪ ಒಂದು ಕಡೆ ಹೋಯ್ತು, ದುಡ್ಡಿನ ರೂಪ ಸಮಾನ ರೂಪದಲ್ಲಿ ಬಂತು. ಹಾಗೆ ಈ ಪ್ರಪಂಚ ಎನ್ನುವುದರಲ್ಲಿ ಸೃಷ್ಟಿ ಮಾಡಿರುವ, ಈಗ ಅಂಗಡಿ ಮಾಲೀಕನಿಗೆ ಬರೋಣ. ಅಂಗಡಿ ಮಾಲೀಕನು ತಂದಿರುವಂತ ಸಾಮಾನುಗಳಿದೆಯಲ್ಲ, ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ, ಏನೇನೋ ತಂದಿದ್ದಾನಲ್ಲ, ಅವನು ಎಲ್ಲಿಂದ ತಂದ? ಬೇರೆ ಕಡೆಯಿಂದ
APMC ರೆಗ್ಯುಲೇಟೆಡ್ ಮಾರ್ಕೆಟ್ ಎಲ್ಲಿಂದ ತಂದ. ಆದ್ರೆ ಅಲ್ಲಿಗೆ ಎಲ್ಲಿಂದ ಬಂತು? ರೈತನಿಗೆ ಎಲ್ಲಿಂದ ಬಂತು? ಹಾಗೆ ಓನರ್ಶಿಪ್ ನ ನೋಡ್ತಾ ಹೋದ್ರೆ ಮೂಲ ಓನರ್ಶಿಪ್ ಎಲ್ಲಿ ಬರುತ್ತೆ? ಪರಮಾತ್ಮನಲ್ಲಿ. ಪರಮಾತ್ಮ ಬೀಜ ರೂಪದಲ್ಲಿ, ಮಳೆ ರೂಪದಲ್ಲಿ, ಭೂಮಿ ರೂಪದಲ್ಲಿ ಇದನ್ನ ಕರುಣಿಸಿದ್ರಿಂದ ಈ ವಸ್ತುಗಳು ಬಂತು. ಆದ್ರಿಂದ ರಿಯಲ್ ಓನರ್ಶಿಪ್ ಅದು ದುಡ್ಡಿಗಾಗ್ಲಿ ಪದಾರ್ಥಕ್ಕಾಗ್ಲಿ ಯಾರಿಗಪ್ಪ ಅಂದ್ರೆ ಪರಮಾತ್ಮನದೇ. ಅದನ್ನ ನಾವು ಮನನ ಮಾಡಿಕೊಳ್ಳೋದಕ್ಕೆ ಈ ನಿದರ್ಶನ ಕೊಡ್ತಾ ಇದ್ದಾರೆ. ಆದ್ರಿಂದಲೇ ಪರಮಾತ್ಮನಿಗೆ ಅಲ್ಲೂ ಕೂಡ ನೋಡಿ, ಮತ್ತೆ ಗೀತಾಚಾರ್ಯ ಹೇಳಿದಂತೆ ಏನದು? ಗುಣಾಹ ಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ. ಇದ್ ನನ್ ಕೆಲ್ಸ ಅಲ್ಲಪ್ಪ, ಅದು ಸತ್ವಗುಣದ ಕೆಲಸ, ಸತ್ವಗುಣ ಮಾಡ್ತಿದೆ. ಅದು ರಜೋಗುಣದ ಕೆಲಸ, ಅದು ರಜೋಗುಣ ಮಾಡ್ತಿದೆ. ಇದು ತಮೋಗುಣದ ಕೆಲಸ, ತಮೋಗುಣ ಹಾಗೆ ಅವನೇನಾಗಿರ್ತಾನೆ? ಹಾಯಾಗಿರ್ತಾನೆ, ನೆಮ್ಮದಿಯಾಗಿರ್ತಾನೆ, ಕುದಿಯಕ್ ಹೋಗಲ್ಲ. ಹಾಗೆ ನಮ್ಮ ಒಂದು ವಸ್ತುವಿನ ಸಂಬಂಧ ವಿಷಯ ಬಂದಾಗ ಇದು ಇಲ್ಲಿ ಶಿವ ಯಾವ ರೀತಿ ಇದ್ದಾನೆ? ಸತ್ವರಜ ತಮೋ ಗುಣಗಳದು ಗುಣಗಳಿಗೆ, ಆದ್ರಿಂದ ನಿರ್ಭಯನಾಗಿದ್ದಾನೆ. ಹಾಗೆ ಅವನು ಅದರದ ವಸ್ತು ಅವ್ರವ್ರ ಮನೆ ವಸ್ತು ಅವ್ರವ್ರಿಗೆ ಸೇರಿಬಿಟ್ರೆ ನೆಮ್ಮದಿ ಅಲ್ವಾ? ಈಗ ಉದಾಹರಣೆಗೆ ನಮ್ಮ ಹತ್ರ ಯಾರೋ ಒಬ್ರು, ನಾನು ಟೂರ್ ಹೋಗ್ತಾ ಇದ್ದೀನಿ, 1 ತಿಂಗಳು ಮನೇಲಿ ಇರಲ್ಲ ರೀ, ಬ್ಯಾಂಕ್ ಅಲ್ಲಿ ಇಡಕ್ಕೂ ಧೈರ್ಯ ಇಲ್ಲ, ನೀವು ದಯವಿಟ್ಟು ಇಟ್ಕೊಂಡಿರ್ತೀರಾ, ನಿಮ್ ಮನೇಲಿ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಅಂತ ಏನೋ ಹೇಳಿ ವಸ್ತು ಇಟ್ಬಿಟ್ಟು ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ. ನಮಗೆ 2 ದಿನ 3 ದಿನ 4 ದಿನ ಅಪ್ಪ ಯಾವತ್ ತಗೊಂಡ್ ಹೋಗ್ತಾರೋ ಅಂತ ಕುದಿತಾ ಇರುತ್ತೆ. ಯಾವತ್ತು 30 ದಿನ ಕಳೀತು, 1ನೇ ತಾರೀಕು ಬಂದ್ರು ರೀ ನನ್ ವಸ್ತು ಕೊಡ್ತೀರಾ ಅಂದ್ರೆ ಕೊಟ್ಬಿಡ್ತೀವಿ. ಅಬ್ಬಾ ಅನ್ಸುತ್ತೆ, ಸದ್ಯ ಎದೆ ಮೇಲಿನ ಭಾರ ಇಳೀತು, ಅವ್ರ ವಸ್ತು ಅವ್ರಿಗೆ ಅದು ರೂಪದಲ್ಲೇ ಕೊಟ್ಬಿಟ್ವಲ್ಲ ಅಂತ. ಹಾಗೆ ಪರಮಾತ್ಮನಿಗೆ ಈ ವಸ್ತುಗಳು ಆಯಾ ಮೂಲ ರೂಪದೊಳಗೆ ಸೇರ್ತಾ ಇದೆ ಅಂದಾಗ ಅವನಿಗೆ ಯಾಕೆ ಭಯ? ಅವನಿಗೆ ಯಾಕೆ ಬೇಸರ? ಅವನಿಗೆ ಯಾಕೆ ದುಃಖ? ಅದೇ ರೀತಿ ಇದು ಅವನ ನಿದರ್ಶನ. ಈಗ ನಮ್ಮ ಜೀವನಕ್ಕೆ ನಾವು ಅದನ್ನ ಅನ್ವಯ ಮಾಡಿಕೊಂಡ್ರೆ ಹೇಳ್ತಾ ಇರುವಷ್ಟು ಖಂಡಿತ ಸುಲಭ ಅಲ್ಲ. ಆದ್ರೆ ಪರಮಾತ್ಮ ಇದನ್ನ ತೋರಿಸ್ತಿರೋದು ಯಾಕೆ? ಉಪನ್ಯಾಸಕ್ಕಲ್ಲ, ಅನುಷ್ಠಾನಕ್ಕೆ. ಸ್ವಲ್ಪ ಸ್ವಲ್ಪ ಹಿಂದಿನ ಮಾತಿನಂತೆ ಸ್ವಲ್ಪ ಸಾಕು, ಒಂದು ಸಲಿ ಸಾಕು, ಅದೇ ಮಹತೋಭಯದಿಂದ ನಮ್ಮನ್ನ ದಾಟಿಸುತ್ತೆ. ಅದಕ್ಕೋಸ್ಕರ ಏಕ ಏವ ವಿಹರತಿ ಆನಂದ ಸಾಂದ್ರ. ಅಬ್ಬಾ ಸದ್ಯ ಅವ್ರವ್ರ ವಸ್ತು ಅವ್ರವ್ರಿಗೆ ಸೇರ್ತು ಅನ್ನುವ ಹಾಗೆ ನೆಮ್ಮದಿಯಿಂದ ಆನಂದದಿಂದ ಅವನು ಇದ್ದಾನೆ. ಅಂಥ ಒಂದು ಪದಾರ್ಥ ಕಳೆದು ಹೋದಾಗ್ಲೂ ಪದಾರ್ಥ ಇದ್ದಾಗ್ಲೂ ಆ ರೀತಿಯಾದ ನೆಮ್ಮದಿ ನಾವು ಪವಹರಿ ಬಾಬನ ವಿಷಯದಲ್ಲಿ ನೋಡ್ತೇವಲ್ವಾ? ಕಳ್ಳ ತಗೊಂಡು ಹೋಗ್ತಾ ಇದ್ರೆ, ಅರೆ ಇದು ನಿಂದೆ ಕಣಪ್ಪ, ಇದನ್ನ ಯಾಕೆ ಬಿಟ್ಬಿಟ್ಟೆ, ಇದು ತಗೊಂಡು ಹೋಗು ಅಂತ ಓಡ್ ಹೋಗಿ ಯಾವ್ದೋ ಒಂದನ್ನು ಬಿಟ್ಟಿದ್ದನ್ನ ಅವನ ಕೊಡ್ತಾರೆ. ಅಂದ್ರೆ ಈಗ ನನ್ನ ವಸ್ತು ಕಳ್ಳ ತಗೊಂಡ ಅಂದಾಗ ನನಗೆ ದುಃಖ, ಇದು ನಿಂದೆ ವಸ್ತು, ಯಾಕೆ ಭಯ ಪಡ್ತಿದೀಯಾ, ನಿನ್ ವಸ್ತು ನೀನ್ ತಗೊಂಡು ಹೋಗು ಅಂತ ಒಂದು ಸ್ಥಿತಿ ಬಂದಾಗ ಆ ನೆಲೆಯಲ್ಲಿ, ಅಂದ್ರೆ ಪ್ರಪಂಚದಲ್ಲಿ ಇರೋರೆಲ್ಲರೂ ಅದೇ ತರ ಇದ್ಬಿಟ್ರೆ ಪ್ರಪಂಚ ಮುನ್ನಡೆಯೋದಲ್ಲಿ ದೇವ್ರಿಗೆ ಅದು ಇಷ್ಟ ಇಲ್ಲ. ಅದರಿಂದ ಅವನ್ ನಮ್ಮನ್ನೆಲ್ಲ ಹೀಗೆ ಸೃಷ್ಟಿಸಿದಾನೆ ಅಂತ ಅನ್ಕೊಂಡ್ರೆ ಲೋಪದೋಷ ಅಲ್ಲ. ಆದ್ರೆ ಯಾರಿಗೆ ಪರಮಾತ್ಮನ್ನೇ ಸೇರ್ಬೇಕು ಅನ್ನುವಂಥ ಧ್ಯೇಯ ಇರುತ್ತೆ, ಅಂಥವರು ಈ ಬಂಧದಿಂದ ನಾವು ಬಿಡುಗಡೆ ಹೊಂದಬೇಕಾದ್ರೆ ಈ ಪರಮಾತ್ಮನ ಲೀಲೆಯನ್ನ ನಾವು ನಿದರ್ಶನವಾಗಿ ಇಟ್ಕೊಳ್ಬೇಕು, ಆದರ್ಶವಾಗಿ ಇಟ್ಕೊಳ್ಬೇಕು. ಆದ್ರಿಂದ ಪಶುಪತೆ ಶಂಭೋ, ಪಶುಗಳ ಒಡೆಯನಾದಂಥವನೇ ಅನ್ನುವಲ್ಲೇ ಎಲ್ಲರ ಮೇಲಿನ ಒಡೆತನ ಇದೆ. ಸತ್ವದ ಮೇಲೆ, ರಜಸ್ಸಿನ ಮೇಲೆ, ತಮಸ್ಸಿನ ಮೇಲೆ, ಬ್ರಹ್ಮನ ಮೇಲೆ, ವಿಷ್ಣುವಿನ ಮೇಲೆ, ಲಯಕರ್ತನಾದ ಶಿವನ ರುದ್ರನ ಮೇಲೆ, ಎಲ್ಲರ ಮೇಲೆ ಒಡೆತನ ಇದೆ. ಆದರೆ ಅವರೆಲ್ಲರಿಗೆ ಒಡೆಯನಾಗಿದ್ದರೂ ಕೂಡ ಲಯವಾಗಬೇಕಾದ ಸಂದರ್ಭ ಬಂದಾಗ ಆ ಎಲ್ಲರೂ ಎಲ್ಲಿ ಹೋಗ್ತಾರೆ? ಎಲ್ಲೋ ಬೇರೆ ಕಡೆ ಹೋಗಲ್ಲ, ನನ್ನೊಳಗೆ ಬರ್ತಾರೆ. ನನ್ನಿಂದ ಹೊರಟ ವಸ್ತು ನನ್ನೊಳಗೆ ಸೇರುತ್ತೆ. ಇಲ್ಲಿ ಆಕಾಶದಿಂದ ಬಿದ್ದಂತ ನೀರು ಸಮುದ್ರಕ್ಕೆ ಬಂತು. ಆಕಾಶಕ್ಕೆ ನೀರು ಹೆಂಗ್ ಹೋಯ್ತು? ಸಮುದ್ರದಿಂದ ಹೋಯ್ತು. ಆದ್ರಿಂದ ಸಮುದ್ರದಿಂದ ಆಕಾಶ ಸೇರಿದ ನೀರು ಆಕಾಶದಿಂದ ಕೆಳಗೆ ಬಿದ್ದು ಸಮುದ್ರ ಸೇರಿದ್ರೆ ಯಾರ್ಯಾಕೆ ದುಃಖ ಪಡ್ಬೇಕು? ಆ ರೀತಿ ಸಮುದ್ರ, ಆಕಾಶ ತಾನು ಸಮುದ್ರದ ಆಸ್ತಿ ಇಟ್ಕೊಂಡಿದ್ದೆ ಸದ್ಯ ಹೋಯ್ತು ಅಂತ ನೆಮ್ಮದಿ ಪಡ್ತಾನೆ. ಆಕಾಶದಿಂದ
ನಾನು ಸಮುದ್ರದಿಂದ ಬೇರೆಯಾಗ್ಬಿಟ್ಟಿದ್ದೆ, ನನ್ ಮನೆಯಿಂದ, ಸದ್ಯ ನಾನ್ ನನ್ ಮನೆಗೆ ಹೋಗ್ತೀನಿ ಅಂತ ಆ ಬಿಂದು ನೀರು ಸಂತೋಷ ಪಡುತ್ತೆ. ಆದ್ರಿಂದ ಹೀಗೆ ಎರಡೂ ಕಡೆ ಏನಿದೆ, ಸಂತೋಷವೇ ಇದೆ. ಆ ರೀತಿ ಅವರವರ ವಸ್ತು ಅವರವರದಾದರೆ, ಅದೇ ರೀತಿಯಲ್ಲಿ ಪರಮಾತ್ಮನ ವಸ್ತುವಾಗಿ ಈ ಪ್ರಪಂಚ ಇದೆ. ಪ್ರಪಂಚದಲ್ಲಿರುವ ಅಣುವೂ ಪರಮಾತ್ಮನದಾಗಿದೆ. ಪರಮಾತ್ಮನ ವಸ್ತು ಪರಮಾತ್ಮನಲ್ಲಿ ಲಯವಾಗುವಾಗ ಪರಮಾತ್ಮ ಹೇಗೆ ಹಾಯಾಗಿ ಇರ್ತಾನೆ, ಅಂಥ ಒಂದು ನಿರ್ಮಮವಾದ ನಿರಹಂಕಾರವಾದ ಭಕ್ತನ ಲಕ್ಷಣವನ್ನ ಹೇಳುವಾಗ 12ನೇ ಅಧ್ಯಾಯದಲ್ಲಿ ನಿರ್ಮಮೋ ನಿರಹಂಕಾರ ಅಂತ ಗೀತಾಚಾರ್ಯ ಹೇಳ್ತಾನೆ. ಆ ಒಂದು ಭಾವದಲ್ಲಿ ನಮ್ಮ ಬದುಕನ್ನ ರೂಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದಾಗ ನಾವು ಕೂಡ ನಿರ್ಭಯ ಆಗಿ ಇರೋದಕ್ಕೆ ಸಾಧ್ಯ. ಇನ್ನು ಹಾಗೆ ನಡ್ಕೊಳ್ಬೇಕು ಅಂತನೂ ಇಲ್ಲ ಅನ್ನುವುದನ್ನ ಹಿಂದಿನ ಮಾತಿನಲ್ಲಿ ಹೇಳುವಾಗ ನೋಡಿದ್ದೇವೆ. ಸ್ವಕರ್ಮಣ ತಮಭ್ಯರ್ಚ್ಯ, ತಾನು ಮಾಡ್ತಾ ಇರುವ ಕೆಲಸದಿಂದ, ತಾನು ಮಾಡ್ತಾ ಇರುವ ಕೆಲಸ ವ್ಯಾಪಾರ, ಅದರಿಂದ ಭಗವಂತನ ಪೂಜೆ, ತಾನು ಮಾಡ್ತಾ ಇರುವ ಕೆಲಸ ಕಳ್ಳತನ, ಅದರಿಂದ ಭಗವಂತನ ಪೂಜೆ. ಇದಕ್ಕೆ ಕಳ್ಳತನ ಭಗವಂತನ ಪೂಜೆ ಅನ್ನುವುದಕ್ಕೆ ಒಂದು ನಿದರ್ಶನವಾಗಿ ನಮ್ಮ ಇದರೊಳಗೆ ಕಥಾಭಾಗ ಬರುತ್ತೆ. ಒಬ್ಬ ಕಳ್ಳತನ ಮಾಡ್ತಾ ಇರ್ತಾನೆ, ಕಳ್ಳನೆ, ಅವನ ವೃತ್ತಿನೇ ಕಳ್ಳತನ. ಒಂದು ದಿವಸ ಅವನು ಬಹಳ ಕಷ್ಟಪಟ್ಟರು ಕೂಡ ಏನು ಸಿಕ್ಕಲ್ಲ. 2 ದಿನ 3 ದಿನ ಸಿಕ್ಕಲ್ಲ. ಇವನೇನು ದೊಡ್ಡ ಕಳ್ಳ ಅಲ್ಲ, ಅಂದ್ರೆ ತುಂಬಾ ಉಳ್ಳಂತ ಕಳ್ಳ ಅಲ್ಲ. ಇವತ್ತು 4ನೇ ದಿನಾನು ಬರ್ತಾ ಇದ್ದಾನೆ. ದಾರಿಯಲ್ಲಿ ಒಬ್ಬ ಋಷಿಯನ್ನ ಕಂಡ. ಋಷಿಗೆ ನಮಸ್ಕಾರ ಮಾಡ್ದ. ನೋಡಿ, ಯಾರಿಗಾದ್ರೂ ಆಸೆ ಅನ್ನೋದು ಅದೇ ತರ ಅಲ್ವಾ? ಋಷಿಗೆ ನಮಸ್ಕಾರ ಮಾಡ್ಬಿಟ್ಟು, ಋಷಿಗಳೇ, ನಾನ್ ಕಳ್ತನಕ್ ಹೋಗ್ತಾ ಇದ್ದೀನಿ, ನಂಗ್ ಒಳ್ಳೆ ಇದು ಸಾಮಾನ್ ಸಿಕ್ಲಿ, ನಾನು 1 ತಿಂಗಳು 2 ತಿಂಗಳಾದ್ರೂ ಹಾಯಾಗಿ ನಾನು ಮನೇಲಿ ಇರೋ ತರ ಕಳ್ತನ ನಿಲ್ಸಿ ಹಾಯಾಗಿ ಮನೇಲಿ ಇರೋ ಹಾಗೆ ನಂಗೊಂದು ಆಶೀರ್ವಾದ ಮಾಡಿ ಗುರುಗಳೇ ಅಂತ ನಮಸ್ಕಾರ ಮಾಡ್ದ ಋಷಿಗೆ. ಆಗ ಋಷಿಗಳು ಹೇಳಿದ್ರು, ಆಗಬಹುದಪ್ಪ, ನಾನ್ ನಿನಗೆ ಆಶೀರ್ವಾದ ಮಾಡ್ತೀನಿ, ಆದ್ರೆ ನಾನೊಂದು ಕಂಡೀಷನ್ ಹಾಕ್ತೀನಿ, ಅದಕ್ಕೆ ನೀನು ಒಪ್ಕೋಬೇಕು. ಏನು ಗುರುಗಳೇ ಅಂತ ಕೇಳ್ದ. ನೀನು ಸತ್ಯ ಹೇಳ್ಬೇಕು. ಒಳ್ಳೆ ಚೆನ್ನಾಗಾಯ್ತು, ನಾನ್ ಕಳ್ಳ ಆಗ್ಬಿಟ್ಟು ಸತ್ಯ ಹೇಳಿ ಬದುಕಕ್ಕಾಗತ್ತ ನಾನು? ಅದ್ ಹೇಗೆ? ಇಲ್ಲ, ನೀನ್ ಅದಕ್ಕೆ ಒಪ್ಕೋತೀಯ ಅಂದ್ರೆ ನಾನ್ ನಿನಗೆ ವರ ಕೊಡ್ತೀನಿ, ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರು ಗುರುಗಳು. ಆಗ ಇವನಿಗೆ ನೋಡೋಣ, ಅದೇನೋ ಒಂದು ಖುಷಿ ಅನ್ನಿಸ್ತು, ಒಂದು ಚಾನ್ಸ್ ಅನ್ನಿಸ್ತು. ಆಯ್ತು, ನೀವು ಹೇಳ್ದಾಗೆ ಮಾಡ್ತೀನಿ ಎಂದ. ಸರಿ, ಈಗ ನಿನಗೆ ಒಳ್ಳೆ ಒಂದು ಕಳ್ಳತನದ ಮಾಲ್ ಸಿಕ್ಲಿ, ನಿನಗೆ ಜೀವನ ಪೂರ್ತಿ ಕಳ್ಳತನ ಮಾಡದೇ ಇರುವಂತ ಒಂದು ಇದು ಅನುಕೂಲ ಆಗಲಿ ಅಂತ ಹೇಳಿ ಋಷಿಗಳು ಆಶೀರ್ವಾದ ಮಾಡಿದ್ರು. ಅವ್ರ ಪಾಡ್ಗವ್ರು ಹೊರಟೋದ್ರು. ಈಗ ಈ ಕಳ್ಳ ಬರ್ತಾ ಇದ್ದಾನೆ. ಬರುವಾಗ ದಾರಿಯಲ್ಲಿ ಎಲ್ಲಿ ಹೋಗ್ಲಿ ಎಲ್ಲಿ ಕಳ್ಳತನ ಮಾಡೋದು, ಎಲ್ಲಾ ಕಡೆನೂ ನೋಡಿದ್ರು ಈ ಜಾಗನ ಅನ್ನಿಸ್ತಾ ಇದೆ. ಆ ವೇಳೆಗೆ ಅವನ ಮನಸ್ಸಿಗೆ ಋಷಿಗಳ ಆಶೀರ್ವಾದದ ಪ್ರಭಾವನೋ ಏನೋ, ಯಾಕೆ ಅರಮನೆಗೆ ಹೋಗಿ ಕಳ್ಳತನ ಮಾಡಬಾರ್ದು ಅನ್ನಿಸ್ತು. ಸೀದಾ ಅರಮನೆಗೆ ಬಂದ. ಆಶ್ಚರ್ಯ ಅಂದ್ರೆ ಅವತ್ತೇನಾಗಿದೆ, ಅರಮನೆ ಖಜಾನೆ ಇದೆಯಲ್ಲ, ಖಜಾನೆ ಬಾಗಿಲು ಸರಿಯಾಗಿ ಹಾಕಿಲ್ಲ, ಮತ್ತೆ ಸಾಮಾನುಗಳು ಹರಡಿದೆ. ಒಳಗಡೆ ಬಂದ, ನೋಡಿ ದಿಗ್ಭ್ರಮೆ ಆಗ್ಬಿಡ್ತು. ಅಷ್ಟು ರಾಶಿ ಪಳ ಅರಮನೆಯಲ್ಲಿರುವಂತ ವಸ್ತುಗಳು. ಆಮೇಲೆ ನೋಡ್ದ, ಒಂದು ಇದು ಚೀಲ ಇತ್ತು, ಒಂದು ಚೀಲ ತೆಗೆದ. ಆ ಚೀಲದಲ್ಲಿ ಮುತ್ತಿನ ಹಾರ ಇತ್ತು. ಅವನೇನು ಮಾಡ್ದ, ಆ ಮುತ್ತಿನ ಹಾರವನ್ನ ನೋಡ್ದ. ಒಂದೊಂದು ಮುತ್ತೆ, ಆ ಮುತ್ತಿನ ಹಾರದಲ್ಲಿ ಒಂದೊಂದು ಮುತ್ತೆ ಅನರ್ಘ್ಯ ಮುತ್ತು ರತ್ನ, ಒಂದೊಂದಕ್ಕೆ ಬೇಕಾದ ಬೆಲೆ ಸಿಕ್ಕತ್ತೆ. ಆದ್ರಿಂದ ಈ ಚೀಲದಲ್ಲಿ ಇರುವ ಅಷ್ಟು ಹಾರ ತಗೊಳ್ಳೋದು ಬೇಡ, ನನಗೆ ಒಂದು ಹಾರ ಸಾಕು ಅಂತ ಹೇಳಿ, ಅದೇ ನನಗೆ ಎಷ್ಟೋ ವರ್ಷನೇ ಜೀವನ ಹಾಯಿ ಮಾಡುತ್ತೆ. ನೋಡಿ, ಇದೆಲ್ಲ ಆಶೀರ್ವಾದದ ಫಲ, ಅಥವಾ ಅವನು ಅವರಿಗೆ ಮಾತು ಕೊಟ್ನಲ್ಲ, ಯಾವ್ದ್ರದ್ದು ಕೊಟ್ಟು ಅವನು ಒಂದು ಹಾರ ತಕೊಂಡು ಚೀಲ ಹಾಗೆ ಗಂಟು ಹಾಕಿ ಬಂದ್ಬಿಟ್ಟ. ಈಗ ಬೆಳಗಾಗುವ ವೇಳೆಗೆ ಆ ಖಜಾನೆ ಅಧಿಕಾರಿಗಳು ಬಂದ್ರು. ನೋಡಿದ್ರು, ಇದೇನಿದು ಖಜಾನೆ ಈ ರೀತಿ ಆಗಿದೆಯಲ್ಲ ಅಂತ ನೋಡಿದವರು ಒಂದು ಚೀಲ ಗಮನಿಸಿದ್ರು. ಆ ಚೀಲದಲ್ಲಿ 2 ಹಾರ ಇತ್ತು. ಸರಿ, ಆ 2 ಹಾರನು ತಾವು ಚೀಲನ ತಮ್ಮ
2 ಹಾರದಲ್ಲಿ 1 ಹಾರವನ್ನ ತಾವು ತಕೊಂಡು ಚೀಲನ ಹಾಗೆ ಇಟ್ಟು ಖಜಾನೆ ಬಾಗಿಲೆಲ್ಲ ಹಾಕ್ಸಿ ಹೋದ್ರು. ಬೆಳಗಾಗೋ ವೇಳೆಗೆ ರಾಜನಿಗೆ ಸುದ್ದಿ ಬಂತು. ಪೂರ್ತಿ ಬೆಳ್ಳಂಬೆಳಕು ಇದು ಆಸ್ಥಾನಕ್ಕೆ ಬರುವಾಗ ರಾಜ ಹೀಗೆ ಖಜಾನೆಯಲ್ಲಿ ಇವನೇ ಯಾರು 2 ಹಾರ ಇತ್ತಲ್ಲ, ಆ 2 ಹಾರದಲ್ಲಿ 1 ಹಾರ ತಕೊಂಡು 1 ಹಾರ ಮಾತ್ರ ಚೀಲದಲ್ಲಿ ಇಟ್ಟಿದ್ನಲ್ಲ, ಅವನು ಖಜಾನೆ ಅಧಿಕಾರಿ. ಅವನು ಬಂದು ಹೇಳಿದ, ಈ ಇದರೊಳಗೆ ಖಜಾನೆಯಲ್ಲಿ ಕಳ್ಳತನ ಆಗಿದೆ ಅಂತ. ಖಜಾನೆಯಲ್ಲಿದ್ದಂಥ ಚೀಲದಲ್ಲಿದ್ದಂಥ ರತ್ನಹಾರಗಳು ಮಾಯ ಆಗಿದೆ, ರತ್ನಹಾರಗಳನ್ನ ಯಾರೋ ಒಬ್ಬ ಕಳ್ಳ ಕದ್ದಿದ್ದಾನೆ. ಆಗ ಡಂಗುರ ಹೊಡಿಸಿದ್ರು. ಎಲ್ಲಾ ಕಡೆ ಡಂಗುರ ಹೊಡಿಸಿದ್ಮೇಲೆ ಇನ್ನು ರಾತ್ರಿ ತಾನೇ ಕಳ್ತನ ಮಾಡಿದಾನೆ, ಮಾರಕ್ಕೆ ಗೀರಕ್ಕೆ ಹೋಗ್ಬೇಕಲ್ಲ. ಹಾಗೆ ಹೋಗುವಾಗ್ಲೇ ಇವನನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದ್ರು, ಎಳ್ಕೊಂಡು ಬಂದು ರಾಜನ್ ಮುಂದೆ ನಿಲ್ಸಿದ್ರು. ಈಗ ಇವನು ಹೇಳ್ದ, ಹೌದು ಸ್ವಾಮಿ, ನಾನು ಬಂದಿದ್ದು ಕಳ್ಳನಾಗಿ ಬಂದಿದ್ದು ಹೌದು. ರಾತ್ರಿ ಬಂದೆ, ಬ್ಯಾಗ್ ಚೀಲ ನೋಡ್ದೆ, ಚೀಲದಲ್ಲಿ 3 ಹಾರ ಇತ್ತು. ನನಗೆ ಯಾಕೆ ಬೇಕು ಇಷ್ಟು ಹಾರ ಅಂತ ಹೇಳಿ ನಾನು 1 ಹಾರವನ್ನ ಮಾತ್ರ ತೆಗೆದುಕೊಂಡೆ. ಎಲ್ಲ ಇರೋ ವಿಷಯ ಹೇಳ್ದ. ಆಗ ರಾಜನಿಗೆ ಕಣ್ಣು ಸುತ್ತ ತಿರುಗಿಸ್ತಾ ಇದ್ದಾನೆ. ಚೀಲದಲ್ಲಿರೋ ಇನ್ನೊಂದು ಹಾರ ಎಲ್ಲಿ ಹೋಯ್ತು? ನಾನು 1 ಹಾರ ತಗೊಂಡಿದ್ದೇನೆ ಅಂತ 1 ಹಾರ ತೋರಿಸ್ತಿದ್ದಾನೆ. ಹಾಗಾದ್ರೆ ಇನ್ನೊಂದು ಹಾರ ಎಲ್ಲಿ ಹೋಯ್ತು? ಎಲ್ಲರ ಮೇಲೆ ಕಣ್ಣು ಹಾಯಿಸ್ತಾ ಬಂದ. ಆಗ ಖಜಾನೆ ಅಧಿಕಾರಿ ಗಡಗಡ ನಡುಗುತ್ತಾ ಇದ್ದಾನೆ. ಆಗ ಗೊತ್ತಾಯ್ತು, ಅವನನ್ನ ಸೆರೆಗೆ ಹಾಕಿಸ್ದ. ಯಾಕೆಂದ್ರೆ ಅವನನ್ನ ನಂಬಿ ಅವನು ಖಜಾನೆಯ ಸಂರಕ್ಷಣೆ. ಇವತ್ತು 1 ರತ್ನಹಾರವನ್ನ ಇದು ಮಾಡ್ದ, ಸುಳ್ಳಾಡ್ದ. 1 ರತ್ನಹಾರಕ್ಕೆ ಇಷ್ಟೆಲ್ಲ ನಾಟಕ ಆಡ್ದ. ಎಷ್ಟೆಷ್ಟು ಈ ತರ ಮಾಡಿದಾನೋ ಏನೋ. ಆದ್ರಿಂದ ಅವನನ್ನ ಸೆರೆಗೆ ಹಾಕಿ ಅಂದ. ಈ ಕಳ್ಳ ಇದ್ನಲ್ಲ, ಅವನನ್ನ ನೀನು ಸತ್ಯವನ್ನ ಹೇಳಿದೀಯೇ, ಇದೇ ರೀತಿ ಸತ್ಯ ಪ್ರಾಮಾಣಿಕತೆಯಿಂದ ನೀನ್ ನಡ್ಕೊಳ್ತೀಯ ಅಂತ ನಂಬಿ ನಿನಗೆ ಖಜಾನೆ ಅಧಿಕಾರಿ ಕೆಲಸ ಕೊಡ್ತೀನಿ ಅಂತ ಹೇಳ್ದ. ಯಾಕೆ ಈ ನಿದರ್ಶನವನ್ನ ನಾವು ತಗೊಳ್ತಾ ಇರೋದು? ನಿರ್ಭರ ಆಗುವಾಗ ಯಾವ ರೀತಿಯಲ್ಲಿ ನಮ್ಮ ನಡೆ ಇರಬೇಕು, ಕಳ್ಳತನ ಅನ್ನುವಾಗ ವಸ್ತುಗಳ ವಿನಿಮಯದ ಒಂದು ಚಿಂತನೆ ಬಂದಾಗ, ಈ ಎಲ್ಲ ದೃಷ್ಟಾಂತವನ್ನ ಇಟ್ಕೊಂಡ್ರೆ ನಮಗಿಲ್ಲಿ ಈ ಭಗವಂತನನ್ನ ಆಶ್ರಯಿಸಿದಾಗ, ಭಗವಂತ ಅಂತ ಅಲ್ಲಿ ಅವನು ಭಗವಂತ ಆಶ್ರಯಿಸ್ಲಿಲ್ಲ, ಸತ್ಯ ಎಂಬ ಒಂದನ್ನ ಆಶ್ರಯಿಸಿದ್ದಾನೆ. ಅದರಿಂದ ಏನೋ ಆಯ್ತು. ಅದೇ ರೀತಿ ಪ್ರಪಂಚದಲ್ಲಿ ನಮ್ಮ ನಡೆಯನ್ನ ನಾವು ಸುಸ್ಥಿರವಾಗಿ ಇಟ್ಟುಕೊಂಡಾಗ, ಮೇಲೆ ಹೇಳಿದಂತೆ ಆ ಧೈರ್ಯ, ಸ್ಥೈರ್ಯ, ಸಾಹಸ ಎಲ್ಲವನ್ನ ನಮ್ಮೊಳಗೆ ಇಟ್ಕೊಂಡಾಗ ಭಗವಂತನನ್ನ ಸೇರೋದು ಅನ್ನೋದು ಕಷ್ಟ ಆಗಲ್ಲ. ಭಗವಂತನ ವಸ್ತುವನ್ನ ಭಗವಂತನಿಗೆ ಅರ್ಪಣೆ ಮಾಡೋದು ಅನ್ನೋದು ಕಷ್ಟವಾಗಲ್ಲ. ಇದು ನನ್ನ ವಸ್ತು ಅಂದಾಗ ಅರ್ಪಣೆ ಮಾಡಕ್ಕೆ ತರಳು ಕೀಳುತ್ತೆ. ಇದು ನಮ್ದನ್ನ ಹೇಗ್ರಿ ಕೊಟ್ಬಿಡೋದು ಅಂತ ಅನ್ಸುತ್ತೆ. ಯಾರಿಗೋ ಹರುಕು ಮುರುಕು ದಾನ ಮಾಡಿದ್ರು ಕೊಟ್ಟೆ ಕೊಡಬಾರ್ದಿತ್ತು, ಇನ್ನೊಂದ್ 4 ದಿವಸ ಇಟ್ಕೋಬಹುದಾಗಿತ್ತು, ಇನ್ನೊಂದ್ 4 ದಿವಸ ಉಡ್ಬೋ, ಈ ತರ ಒದ್ದಾಡುತ್ತೆ ಜೀವ. ಆ ಬಂಧ ಇದೆಯಲ್ಲ, ಆ ಸ್ಮಯ ಸಂಘ, ಪತಂಜಲಿಗಳು ಹೇಳ್ತಾರಲ್ಲ ಯೋಗ ದರ್ಶನದಲ್ಲಿ, ಆ ಸ್ಮಯ ಸಂಘಗಳು ಕಳೆಯೋದಕ್ಕೆ ಇರುವ ನಿದರ್ಶನ ಯಾವುದು? ಪರಮಾತ್ಮನ ನಿದರ್ಶನ. ಅದಕ್ಕೆ ಈ ಒಂದು ದೃಷ್ಟಾಂತವನ್ನ ನಾವು ತಗೊಳ್ಳೋದು. ಹಾಗೆ ಪರಮಾತ್ಮ ತಾನು ತನ್ನದೇ ಸೃಷ್ಟಿಯಾಗಿದ್ರು, ತನ್ನದೇ ವಸ್ತುವಾಗಿದ್ದರು, ತಾನು ಅದನ್ನ ಯಾವ ರೀತಿಯಲ್ಲಿ ಪರಿಭಾವಿಸ್ತಾನೆ, ಆ ರೀತಿಯಾದ ಪರಿಭಾವ ಇದೆಲ್ಲವೂ ಕೂಡ ಪರಮಾತ್ಮನದು ಎಂಬ ಭಾವದೊಡನೆ ತ್ಯಾಗ ಮಾಡಿಲ್ಲ. ಅನುಭವಿಸು, ತೊಂದರೆ ಇಲ್ಲ. ಊಟ ಮಾಡು, ನೋಡು, ಹೋಗು, ಏನು ಮಾಡು, ಅರ್ಪಣೆ ಮಾಡು. ಆಗ ಪರಮಾತ್ಮ ಸುಲಭನಾಗುತ್ತಾನೆ ಅನ್ನುವ ತತ್ವವು ಕೂಡ ಇಲ್ಲಿ ನಮಗೆ ಕಂಡು ಬರುತ್ತೆ. ಕಿಂ ಬ್ರೂಮಸ್ತವ ಸಾಹಸಂ ಪಶುಪತೆ ಕಸ್ಯಾಸ್ತಿ ಶಂಭೋ ಭವದ್ಧೈರ್ಯಂ ಚೇದೃಶಮಾತ್ಮನ ಸ್ಥಿತಿರಿಯಂ ಚಾನ್ಯೈ ಕಥಲ್ಲಭ್ಯತೆ ಭ್ರಶ್ಯದ್ದೇವಗಣಂ ತ್ರಸನ್ಮುನಿಗಣಂ ನಶ್ಯತ್ ಪ್ರಪಂಚಲ್ಲಯಂ ಪಶ್ಯನ್ನಿರ್ಭಯ ಏಕ ಏವ ವಿಹರತ್ಯಾನಂದ ಸಾಂದ್ರೋ ಭವಾನ್. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
मुच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः सर्वे भवन्तु सुखिनः सर्वे सन्तु निरामयाः सर्वे भद्राणि भद्राणि पश्यन्तु मा कश्चित् दुःखभाग् भवेत्। हरिः ॐ। श्रीरामकृष्ण कृष्ण